ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ದೀಕ್ಷೆ ಮತ್ತು ಅನುಗ್ರಹಗಳ ಕೃಪೆ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಒಬ್ಬ ವ್ಯಕ್ತಿಯು ಸದ್ಗುರುವಿನ ಚರಣಗಳಲ್ಲಿ ಆಶ್ರಯ ಪಡೆದಾಗ ಅವನಿಗೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಪ್ರಣಾಮ ಮಾಡಿದ ಪುಣ್ಯ ಬರುತ್ತದೆ. ನಿಜವಾಗಿಯೂ ಅವನು ಪರಬ್ರಹ್ಮನಿಗೆ ನಮಸ್ಕರಿಸಿದ್ದಾನೆ ಮತ್ತು ಪರಮ ಸ್ವರ್ಗೀಯ ಆನಂದ ಅವನಲ್ಲಿ ವ್ಯಕ್ತವಾಗುತ್ತದೆ. ಸಮುದ್ರದಲ್ಲಿ ಒಂದು ಮುಳುಗು ಹಾಕಿದರೆ ಎಲ್ಲಾ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಪುಣ್ಯ ದೊರಕುತ್ತದೆ ಮತ್ತು ಗುರು ಚರಣಗಳ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಎಲ್ಲಾ ದೇವರನ್ನು ಪಡೆದಂತೆ ಆಗುತ್ತದೆ. ಹೇ ಸಾಯಿ ಸದ್ಗುರು, ನಿಮಗೆ ಜಯವಾಗಲಿ. ಜೈ, ನಿಮಗೆ ಜಯವಾಗಲಿ. ನೀವೇ ಕಲ್ಪತರು ಮತ್ತು ಬ್ರಹ್ಮನಲ್ಲಿ ಐಕ್ಯತೆಯನ್ನು ನೀಡುವಿರಿ. ಜೈ, ನಿಮಗೆ ಜಯವಾಗಲಿ. ಆತ್ಮಜ್ಞಾನದ ಸಾಗರನೆ, ಈ ಕಥೆಗಳಲ್ಲಿ ಗೌರವವನ್ನು ನಮ್ಮಲ್ಲಿ ಹುಟ್ಟಿಸಿ ಭಕ್ತರು ನಿಮ್ಮ ಕಥಾಮೃತವನ್ನು ಚಾತಕ ಪಕ್ಷಿಯು ಮೋಡಗಳಿಂದ ಬರುವ ಮಳೆಹನಿಗಳನ್ನು ಆಸ್ವಾದಿಸುವಂತೆ ಆನಂದಿಸಲಿ. ನಿಮ್ಮ ಭಕ್ತರೆಲ್ಲರೂ ಅದನ್ನು ಸವಿಯಲಿ ಮತ್ತು ಸದಾ ಸುಖವನ್ನು ಅನುಭವಿಸಲಿ. ಭಕ್ತರೆಲ್ಲರೂ ನಿಮ್ಮ ಕಥೆಯನ್ನು ಕೇಳುತ್ತಲೇ ತಮ್ಮ ದೇಹದ ತುಂಬೆಲ್ಲ ಬೆವರು ಹೊಡೆದು ತಮ್ಮ ಕಣ್ಣುಗಳಲ್ಲಿ ಪ್ರೀತಿಯ ಅಶ್ರುಗಳನ್ನು ತುಂಬಿಕೊಂಡು ತಮ್ಮ ಗಂಟಲಿನಲ್ಲಿ ಉಸಿರು ಸಿಕ್ಕಿ ಹೋಗುವಷ್ಟು ತನ್ಮಯರಾಗಲಿ. ಶ್ರೋತೃಗಳು ಮತ್ತು ಅವರ ಪರಿವಾರದವರು ಭಾವೋದ್ವೇಗದಿಂದ ರೋಮಾಂಚಿತರಾಗಲಿ. ಪದೇ ಪದೇ ಬಿಕ್ಕಳಿಸುತ್ತಾ ಅಳುತ್ತಾ ಭಾವದಿಂದ ತುಂಬಲಿ. ಅವರ ಪರಸ್ಪರ ವಿರೋಧ ಭಾವಗಳು, ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವಗಳು ಮಾಯವಾಗಲಿ. ಇದು ಗುರುಕೃಪೆಯು ಅವರ ಮೇಲೆ ಅವರ ಅಂತರಂಗದಲ್ಲಿ ಅನುಗ್ರಹಿಸುತ್ತದೆ ಎಂಬುದಕ್ಕೆ ಗುರುತು ಎಂಬುದನ್ನು ಅರಿಯಲಿ. ಗುರುಕೃಪೆಯನ್ನು ಕಣ್ಣಿಂದ ನೋಡಲಾಗುವುದಿಲ್ಲ, ಅದು ಸರ್ವೇಂದ್ರಿಯಗಳಿಗೂ ಅಗೋಚರವಾದುದು. ಸದ್ಗುರುವಲ್ಲದೆ ಬೇರೆ ಯಾರು ಅದನ್ನು ದಯಪಾಲಿಸಲು ಸಾಧ್ಯವಿಲ್ಲ. ಈ 3 ಲೋಕಗಳಲ್ಲಿಯೂ ಮತ್ತೆ ಯಾರು ಇದನ್ನು ಮಾಡಲು ಸಾಧ್ಯವಿಲ್ಲ. ಗುರು ಚರಣಗಳಲ್ಲಿ ಪರಮ ನಿಷ್ಠೆಯು ಹುಟ್ಟದೇ ಇದ್ದಲ್ಲಿ ಕಾಮಾದಿ ಅರಿಷಡ್ವರ್ಗಗಳು ಉಪಶಮನವಾಗುವುದಿಲ್ಲ. ನಮ್ಮಲ್ಲಿ ಭಕ್ತಿ ಭಾವ, ನಿಸ್ಸೀಮ ಭಕ್ತಿಯೂ ಇಲ್ಲದೆ ಸಾತ್ವಿಕ ಅಷ್ಟ ಸ್ವಭಾವಗಳು ಉದಯಿಸುವುದಿಲ್ಲ. ಭಕ್ತನು ತನ್ನ ಆತ್ಮತತ್ವವನ್ನು ಅರಿತಾಗ ಗುರುವು ಪರಮ ಸಂತೋಷ ಪಡುತ್ತಾನೆ. ಭಕ್ತನು ಅದೆಷ್ಟು ಪರಮಾರ್ಥದ ಕಡೆಗೆ ತಿರುಗುತ್ತಾನೋ ಅಷ್ಟೇ ಗುರುವನ್ನು ಅಭಿನಂದಿಸಬೇಕಾಗುತ್ತದೆ. ದೇಹ, ಮನೆ, ಮಗ ಮತ್ತು ಹೆಂಡತಿ, ನಾನು ಮತ್ತು ನನ್ನದು ಇವೆಲ್ಲವೂ ಮಾನವ ಜೀವನದ ನಿಷ್ಫಲವಾದ ಪ್ರಯತ್ನಗಳು. ಇವೆಲ್ಲವೂ ಕ್ಷಣಿಕ ಮಾಯೆ, ಮಧ್ಯಾಹ್ನದ ನೆರಳಿನಂತಿವೆ. ಮಾಯೆಯ ಬಂಧನದ ಅಡಚಣೆ ಉಂಟಾಗದಿರಲಿ. ಇದು ನಿನ್ನ ಮನಸ್ಸಿನ ಯೋಚನೆಯಾಗಿದ್ದರೆ ಸಾಯಿಯಲ್ಲಿ ಅನನ್ಯ ಶರಣಾಗತ ಭಾವ ಸಂಪನ್ನನಾಗು. ವೇದಶಾಸ್ತ್ರಗಳ ಪಂಡಿತರು ಸಹ ಮಾಯೆಯ ಶಕ್ತಿಯನ್ನು ಅಂತ್ಯಗೊಳಿಸುವುದರಲ್ಲಿ ವಿಫಲರಾಗಿದ್ದಾರೆ. ಕೇವಲ ಭಗವಂತನನ್ನೇ ಎಲ್ಲದರಲ್ಲೂ ನೆಚ್ಚುವವನು ಮಾತ್ರವೇ ನಿಶ್ಚಿತವಾಗಿಯೂ ರಕ್ಷಿಸಲ್ಪಡುವನು. ಚಾಂದ ಪಾಟೀಲನು ನಿಜಾಮನ ಆಡಳಿತವನ್ನು ತೊರೆದು ನೇವಾಸಕ್ಕೆ ಫಕೀರ ಸಾಯಿಯನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದನು. ನಿಜವಾಗಿಯೂ ಅವನೇ ಧನ್ಯ. ಫಕೀರನು ಅಲ್ಲಿ 6 ತಿಂಗಳಿಂದ 1 ವರ್ಷದವರೆಗೆ ವಾಸವಾಗಿದ್ದನು. ಅಲ್ಲಿ ಕಾನಡ ಎಂಬ ಹಳ್ಳಿಯ ಕಮ ಎಂಬುವನನ್ನು ತನ್ನ ಜೊತೆಯಲ್ಲಿ ಇರಿಸಿಕೊಂಡಿದ್ದನು. ಅದು ಹಾಗಿರಲಿ. ಅನಂತರ ಅವನು ಪ್ರಸಿದ್ಧವಾದ ಟಾಕಳಿ ಎಂಬ ಹಳ್ಳಿಗೆ ಹೋದನು ಮತ್ತು ದಗಡು ತಂಬೋಳಿ, ಕಮ ಮತ್ತು ಬಾಬಾ ಸಹಿತ ಆ ಗುಂಪು ಅಲ್ಲಿಂದ ಶಿರಡಿಗೆ ಬಂದಿತು. ಅಲ್ಲಲ್ಲಿ ಅನೇಕ ಅಪರಿಮಿತ ಯಾತ್ರಾ ಸ್ಥಳಗಳು ಇವೆ. ಆದರೆ ಸಾಯಿ ಭಕ್ತರಿಗೆ ಶಿರಡಿಯು ಅತ್ಯಂತ ಪವಿತ್ರವಾಗಿದೆ. ಅದೃಷ್ಟವಶಾತ್ ಅಂತಹ ಈ ಯೋಗ ನಡೆಯದೇ ಇದ್ದಿದ್ದರೆ ಅವರ ಜೊತೆ ಇರುವ ಮಹಾಭಾಗ್ಯ ನಮಗೆಲ್ಲಿ ದೊರೆಯುತ್ತಿತ್ತು. ಇದು ಭಕ್ತರೆಲ್ಲರ ಮಹಾನ್ ಭಾಗ್ಯ. ಯಾವ ಭಕ್ತರು ಅಲ್ಲಿಗೆ ಬಂದು ತಮ್ಮ ಕಾರ್ಯಕ್ಕಾಗಿ ಶರಣಾಗತರಾದರೋ ಅವರಿಗೆ ಸಾಯಿಯು ಯಥಾರ್ಥವನ್ನು ಅರ್ಥ ಮಾಡಿಸಿ ಅವರ ಹಿತಕ್ಕಾಗಿ ಸನ್ಮಾರ್ಗವನ್ನು ತೋರಿಸಿದರು. ಆದುದರಿಂದ ಶ್ರೋತೃಗಳು ಏಕಾಗ್ರ ಮನಸ್ಸಿನಿಂದ ಸಚ್ಚರಿತೆಯನ್ನು ಮತ್ತೆ ಮತ್ತೆ ಓದಬೇಕು. ಇದು ಗುರುಕೃಪೆಯನ್ನು ಸಾಧಿಸಲು ಶ್ರೇಷ್ಠವಾದ ಮಾರ್ಗ. ಸಾಯಿಯ ಚರಿತ್ರೆ ಪರಮ ಪಾವನವಾದುದು.
ಹಿಂದಿನ ಅಧ್ಯಾಯದಲ್ಲಿ ಈ ರೀತಿಯ ನಿರೂಪಣೆಗಿದೆ. ಒಬ್ಬನ ಭಕ್ತಿ ತನ್ನದೇ ಗುರುವಿನ ಚರಣಗಳಲ್ಲಿ ಸ್ಥಾಪಿತವಾಗಿರುತ್ತದೆ. ಅಕ್ಕಲಕೋಟೆ ಸ್ವಾಮಿಯವರನ್ನು ಸೂಚಿಸುವ ಮೂಲಕ ಒಬ್ಬನ ಗುರುವಿನ ಮೇಲಿನ ಭಕ್ತಿಯನ್ನು ಜಾಗೃತಗೊಳಿಸಲಾಯಿತು. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ತಪ್ಪಿಸಿದರು ಮತ್ತು ಅಕಲ್ಪಿತವಾಗಿಯೇ ಜೀವದಾನ ಮಾಡುವ ಉಕ್ತಿಯನ್ನು ಯೋಚಿಸಿದ್ದರು. ಕ್ಷಣದಲ್ಲಿ ನಿರ್ಧಾರಕವಾಗಿ ಆ ಮರಣವನ್ನು ತಪ್ಪಿಸಿದರು. ಈಗ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡುವ ವಿಚಾರದಲ್ಲಿ ಯಾವ ರೀತಿ ಸಾಯಿಯು ಪ್ರಸನ್ನರಾದಾಗ ಭಕ್ತರ ಮೇಲೆ ಅನುಗ್ರಹ ಮಾಡಿ ಅವರನ್ನು ಸುಖ ಸಂಪನ್ನರಾಗಿ ಮಾಡುವರೆಂಬುದನ್ನು ತಿಳಿಸುವೆ. ಅವರ ದೀಕ್ಷಾ ಪದ್ಧತಿಯು ಅದ್ಭುತವಾಗಿತ್ತು. ಅದು ಯಾರಿಗೆ ಯಾವ ರೀತಿ ಕೊಡುವರು ಎಂಬುದನ್ನು ಅವಲಂಬಿಸಿತ್ತು. ಅದು ಅತ್ಯಂತ ವಿನೋದಪೂರ್ಣವಾಗಿ, ಅಂದರೆ ನಗುತ್ತಾ ಆಡುತ್ತಾ ಇರುತ್ತಿತ್ತು. ಶ್ರೋತೃಗಳು ಇದನ್ನು ಗಮನವಿಟ್ಟು ಕೇಳಬೇಕು. ಉಪದೇಶ ಮಾಡುವುದರಲ್ಲಿ ಅನೇಕ ರೀತಿಗಳು ಇವೆ. ಅವುಗಳನ್ನು ಈ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ತಿಳಿದುಕೊಳ್ಳುವವನ ಸ್ಥಿತಿಯನ್ನು ನೋಡಿಕೊಂಡೇ ಮಾರ್ಗವನ್ನು ಉಪದೇಶಿಸಲಾಗುತ್ತಿತ್ತು. ವೈದ್ಯನಿಗೆ ರೋಗವನ್ನು ಕಂಡುಹಿಡಿಯುವ ವಿಧಾನ ಮತ್ತು ಔಷಧಿಯ ಪರಿಣಾಮಗಳು ತಿಳಿದಿವೆ. ರೋಗಿಗೆ ಇದು ತಿಳಿದಿಲ್ಲ. ಅವನು ಮೊದಲು ಬೆಲ್ಲವನ್ನು ಕೇಳುತ್ತಾನೆ. ಬೆಲ್ಲವು ಸಿಹಿಯಾಗಿದ್ದರೂ ಅಪಕಾರಿ, ಆದರೆ ರೋಗಿಯು ಹಠಮಾರಿಯಾಗುತ್ತಾನೆ. ಅವನ ಕೈಯಲ್ಲಿ ಮೊದಲು ಬೆಲ್ಲ ಹಾಕುವವರೆಗೆ ಆತ ಔಷಧಿಯ ಸಣ್ಣ ಬಟ್ಟಲನ್ನು ಹಿಡಿಯುವುದಿಲ್ಲ. ಒಬ್ಬ ರೋಗಿಯ ಮೇಲೆ ಒತ್ತಡ ಹೇರುವುದರಿಂದ ಕೆಲಸವಾಗುವುದಿಲ್ಲ. ಆಗ ವೈದ್ಯನು ಒಂದು ಯುಕ್ತಿಯನ್ನು ಯೋಚಿಸುತ್ತಾನೆ. ಮೊದಲು ಬೆಲ್ಲವನ್ನು ಕೊಟ್ಟು ಅನಂತರ ಔಷಧಿಯನ್ನು ಕೊಡುತ್ತಾನೆ. ಅದರಿಂದ ಅವನ ಕಾರ್ಯವು ಕೈಗೂಡುತ್ತದೆ. ಆದರೆ ಅವನು ಬೆಲ್ಲದ ದುಷ್ಪರಿಣಾಮಗಳನ್ನು ದೂರ ಮಾಡುವಂತಹ ದೋಷ ಪರಿಹರಿಸುವ ಔಷಧಿ ಕೊಡುತ್ತಾನೆ. ಕೆಟ್ಟ ಔಷಧಿಗಳು ತಮ್ಮ ಕೆಲಸ ಮಾಡುತ್ತವೆ. ಇದೇ ರೀತಿಯದಾಗಿತ್ತು ಬಾಬಾರವರ ಕಾರ್ಯವೈಖರಿಯೂ ಸಹ. ಅದು ಮಾತ್ರ ಸರ್ವತ್ರ ನಿಯಮವಾಗಿರಲಿಲ್ಲ. ಅವರು ದಯಪಾಲಿಸುವ ಅನುಗ್ರಹವು ಭಕ್ತನ ಮನೋಧರ್ಮ, ಅರ್ಹತೆ, ಸೇವಾವೃತ್ತಿ ಮತ್ತು ಪ್ರೇಮ ಇವುಗಳ ಮೇಲೆ ಅವಲಂಬಿತವಾಗಿದ್ದವು. ಬಾಬಾರವರ ರೀತಿಗಳು ಅದ್ಭುತ. ಅವರು ಯಾರ ಮೇಲಾದರೂ ಪ್ರಸನ್ನರಾದರೆ ಅವರ ಮೇಲೆ ಅನುಗ್ರಹವನ್ನು ಸುರಿಸುತ್ತಿದ್ದರು. ಕೇಳಿರಿ, ಯಾವ ಸಂದರ್ಭಗಳಲ್ಲಿ ಈ ರೀತಿ ನಡೆಯುತ್ತಿತ್ತು ಎಂಬುದನ್ನು ತಿಳಿಸುವೆ. ಅವರಿಗೇನಾದರೂ ಮನಸ್ಸಿಗೆ ಬಂದರೆ ಭಕ್ತರ ಕಲ್ಯಾಣವನ್ನು ಸಹಜವಾದ ಹಾಸ್ಯ ಮತ್ತು ವಿನೋದಗಳಿಂದ, ಬೇರೆ ಯಾರೂ ಮನಸ್ಸಿನಲ್ಲಿಯೂ ಯೋಚಿಸಲಾರದಂತೆ ಭಕ್ತರ ಕಲ್ಯಾಣವನ್ನು ಸಾಧಿಸಿ ಕೃತಾರ್ಥರನ್ನಾಗಿ ಮಾಡುತ್ತಿದ್ದರು. ಯಾರಾದರೂ ಭಕ್ತರು ಸಹಜವಾಗಿಯೇ ಯಾವುದಾದರೂ ಧಾರ್ಮಿಕ ಗ್ರಂಥವಾಚನ ಮಾಡಲು ಇಚ್ಛಿಸಿದಲ್ಲಿ ಆ ಭಕ್ತರು ಗ್ರಂಥವನ್ನು ಬಾಬಾರವರ ಕೈಗಳಿಗೆ ಕೊಟ್ಟು ಮತ್ತೆ ಪ್ರಸಾದವೆಂದು ಹಿಂದಕ್ಕೆ ಸ್ವೀಕರಿಸುತ್ತಿದ್ದರು. ಅನಂತರ ಆ ಗ್ರಂಥವನ್ನು ಓದಿದರೆ ಅತ್ಯಂತ ಶ್ರೇಯ ಸಂಪಾದನೆಯಾಗುತ್ತಿತ್ತು. ಅದು ವಾಚಕರಿಗೆ ಪರಮ ಕಲ್ಯಾಣಕಾರಿಯಾಗಿರುತ್ತಿದ್ದಿತು. ಪೂರ್ಣ ರೂಪದ ಪ್ರಸಾದವಾಗಿರುತ್ತಿತ್ತು. ಕೆಲವರು ದಶಾವತಾರದ ಚಿತ್ರಗಳನ್ನು ಅರ್ಪಿಸಿದರೆ, ಕೆಲವರು ದಶಾವತಾರದ ಸ್ತೋತ್ರಗಳನ್ನು, ಕೆಲವರು ಪಂಚರತ್ನ ಗೀತೆ ಮತ್ತು ಬೇರೆ ಯಾವುದಾದರೂ ಪವಿತ್ರ ಗ್ರಂಥಗಳು ಮತ್ತು ಚಿತ್ರಗಳನ್ನು ಅರ್ಪಿಸುತ್ತಿದ್ದರು. ದಾಸಗಣುವಿನ ಸಂತ ಲೀಲಾಮೃತ ಮತ್ತು ಭಕ್ತ ಲೀಲಾಮೃತ ಮತ್ತು ವಿವೇಕ ಸಿಂಧು ಇವುಗಳನ್ನು ಅರ್ಪಿಸಲಾಯಿತು. ಬಾಬಾರವರು ಅವುಗಳನ್ನು ಶ್ಯಾಮಾನಿಗೆ ಕೊಟ್ಟರು. ಶ್ಯಾಮ, ಈ ಪುಸ್ತಕಗಳು ನಿನಗಾಗಿಯೇ ಎಂದು ಅವರು ಹೇಳುತ್ತಿದ್ದರು. ಇವುಗಳನ್ನು ಮನೆಯಲ್ಲಿ ಇಟ್ಟುಕೋ, ಜೋಪಾನವಾಗಿ ಇರಲಿ. ಶ್ಯಾಮ ನಮಸ್ಕಾರ ಮಾಡಿದನು. ಅವರ ಆಜ್ಞೆಯನ್ನು ಪಾಲಿಸಿ ಅವುಗಳನ್ನು ಸಣ್ಣ ಬಟ್ಟೆಯ ತುಂಡಿನಲ್ಲಿ ಕಟ್ಟಿದನು. ಈ ಯೋಚನೆಯಿಂದಲೇ ಭಕ್ತರು ಅಂಗಡಿಯಿಂದ ಗ್ರಂಥಗಳನ್ನು ಖರೀದಿಸಿ ಬಾಬಾರವರ ಕೈಯಲ್ಲಿಟ್ಟು ಪ್ರಸಾದವಾಗಿ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದರು. ಬಾಬಾರವರ ಸ್ವಭಾವವು ಉದಾರವಾದುದು. ಇದನ್ನು ಮಾಡಲು ಸಹ ಧೈರ್ಯ ಬೇಕಾಗಿತ್ತು. ಆದ್ದರಿಂದ ಅವರು ಮಾಧವರಾವ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಸರಿಯಾದ ಸಮಯ ನೋಡಿ ಅವನು ಆ ಗ್ರಂಥವನ್ನು ಬಾಬಾರವರ ಕೈಯಲ್ಲಿ ಇಟ್ಟನು. ಬಾಬಾರವರಿಗೆ ಗ್ರಂಥದ ಪ್ರಾಮುಖ್ಯತೆ ತಿಳಿದಿರುತ್ತಿತ್ತು. ಅವರಿಗೆ ಭಕ್ತರ ಸ್ಥಿತಿಯು ತಿಳಿದಿತ್ತು. ಕೆಲವು ಸಲ ಭಕ್ತರು ಬಾಬಾರವರ ಕೈಯಲ್ಲಿ ಗ್ರಂಥವನ್ನು ಇಟ್ಟಾಗ ಬಾಬಾರವರು ಗ್ರಂಥದ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದರು. ಭಕ್ತರು ಗ್ರಂಥವನ್ನು ಹಿಂದಕ್ಕೆ ಪಡೆಯಲು ತಮ್ಮ ಕೈಗಳನ್ನು ಮುಂದಕ್ಕೆ ಚಾಚುತ್ತಿದ್ದರು. ಆದರೆ ಬಾಬಾರವರು ಅದನ್ನು ಅವರಿಗೆ ಹಿಂದಕ್ಕೆ ಕೊಡುತ್ತಿರಲಿಲ್ಲ. ಅವರು ಅದನ್ನು ಮಾಧವರಾವ್ಗೆ ಕೊಟ್ಟು ಹೇಳುತ್ತಿದ್ದರು, ಶ್ಯಾಮ, ಇದನ್ನು ನಿನ್ನಲ್ಲಿ ಇಟ್ಟುಕೋ, ಸದ್ಯಕ್ಕೆ ಇದು ನಿನ್ನಲ್ಲಿರಲಿ. ಶ್ಯಾಮ ಸ್ಪಷ್ಟವಾಗಿಯೇ ಕೇಳುತ್ತಿದ್ದನು. ಅವನು ಕಾತರನಾಗಿ ಇದಕ್ಕಾಗಿ ಕೈಗಳನ್ನು ಚಾಚಿದ್ದಾನೆ. ಇದು ಯಾರಿಗೆ ಸೇರಿದೆಯೋ ಅವನಿಗೆ ಈ ಗ್ರಂಥವನ್ನು ಹಿಂದಕ್ಕೆ ಕೊಡಲೆ.
ಆದರೂ ಅನಂತರ ಅವರು ಹೇಳುತ್ತಿದ್ದರು, ನೀನು ಇದನ್ನು ಇಟ್ಟುಕೋ. ಒಂದು ಸಲ ಕಾಕ ಮಹಾಜನಿ ಎನ್ನುವ ಭಕ್ತನು ಭಾಗವತವನ್ನು ಓದಲು ಇಚ್ಛಿಸುತ್ತಿದ್ದವನು ತನ್ನ ಜೊತೆಯಲ್ಲಿ ಒಂದು ಪ್ರತಿಯನ್ನು ತೆಗೆದುಕೊಂಡು ಬಂದು ಶಿರಡಿಯನ್ನು ತಲುಪಿದನು. ಮಾಧವರಾವ್ ಅವನನ್ನು ಭೇಟಿ ಮಾಡಲು ಬಂದನು. ಅವನು ಗ್ರಂಥವನ್ನು ಓದಲು ಹಿಡಿದುಕೊಂಡು ಮಸೀದಿಗೆ ಅದರೊಡನೆಯೇ ಹೋದನು. ಬಾಬಾರವರು ಸಹಜ ರೀತಿಯಲ್ಲಿ ಅವನನ್ನು ಕೇಳಿದರು, ಶ್ಯಾಮ, ನಿನ್ನ ಕೈಯಲ್ಲಿರುವ ಪುಸ್ತಕ ಯಾವುದು? ಶ್ಯಾಮನು ಅದರ ಬಗ್ಗೆ ತಿಳಿಸಿದನು. ಬಾಬಾರವರು ಅದನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅದನ್ನು ನೋಡಿ ಹಿಂತಿರುಗಿಸಿದರು. ಅದೇ ಗ್ರಂಥ, ಅದೇ ಪ್ರತಿ, ಅದೇ ನಾಥ ಭಾಗವತ. ಈ ಮೊದಲು ಮಹಾಜನಿಗೆ ಶ್ರೀಗಳ ಕೈಗಳಿಂದ ಪ್ರಸಾದವಾಗಿ ಕೊಟ್ಟದ್ದು ಅದು. ಈ ಗ್ರಂಥವು ನನ್ನದಲ್ಲ, ನಾನು ಅದರ ಒಡೆಯನಲ್ಲ. ಅದು ಕಾಕ ಮಹಾಜನಿಯದು. ನನಗೆ ಓದಬೇಕೆಂಬ ಇಚ್ಛೆಯಾದುದರಿಂದ ಅದನ್ನು ನಾನು ಪಡೆದೆ ಎಂದು ಶ್ಯಾಮ ತನ್ನ ಸ್ಪಷ್ಟೋಕ್ತಿಗಳಿಂದ ತಿಳಿಸಿದನು. ಆದರೂ ಬಾಬಾರವರು ಅವನಿಗೆ ಹೇಳಿದರು, ನಾನು ಇದನ್ನು ನಿನಗೆ ಕೊಟ್ಟಿರುವುದು ನಿಜವಾದ ವಿಷಯ. ನೀನು ಇದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ನಿನ್ನ ಸಂಗ್ರಹದಲ್ಲಿಡು. ಇದು ನಿನ್ನ ಉಪಯೋಗಕ್ಕೆ ಬರುತ್ತದೆ. ಅದು ಹಾಗಿರಲಿ. ಸ್ವಲ್ಪ ಸಮಯ ನಂತರ ಕಾಕ ಮತ್ತೆ ಶಿರಡಿಗೆ ಬಂದನು ಮತ್ತು ಜೊತೆಯಲ್ಲಿ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದಿದ್ದನು. ಅವನು ಅದನ್ನು ಬಾಬಾರವರ ಕೈಗಳಲ್ಲಿ ಇಟ್ಟನು. ಅದನ್ನು ಪ್ರಸಾದವಾಗಿ ಹಿಂದಕ್ಕೆ ಪಡೆದನು. ಅದನ್ನು ಚೆನ್ನಾಗಿ ಜೋಪಾನ ಮಾಡು ಎಂದು ಬಾಬಾರವರು ಆಜ್ಞಾಪಿಸಿದರು. ಇದೇ ಒಳ್ಳೆಯ ಸ್ಥಾನದಲ್ಲಿ ನಿನಗಾಗಿಯೇ ಇರುತ್ತದೆ. ಕಾಕಾನಿಗೆ ಈ ಆಶ್ವಾಸನೆಯು ದೊರೆಯಿತು. ಕೇವಲ ಇದು ಮಾತ್ರವೇ ನಿನಗೆ ಅತ್ಯಂತ ಉಪಯುಕ್ತವಾಗಿರುವ ರುಜುವಾತಾಗಿರುತ್ತದೆ. ಇದನ್ನು ಬೇರೆ ಯಾರಿಗೂ ಕೊಡಬೇಡ ಎಂದು ಅವರು ಅತ್ಯಂತ ಕಳಕಳಿಯಿಂದ ಹೇಳಿದರು. ಕಾಕಾನು ಸಪ್ರೇಮದಿಂದ ವಂದಿಸಿದನು. ಬಾಬಾರವರು ತಾವೇ ಎಲ್ಲ ಇಚ್ಛೆಗಳನ್ನು ಪೂರೈಸಿದ್ದರು. ಅವರಿಗೆ ಯಾವುದೇ ಪದಾರ್ಥದ ಮೇಲೆ ಕಿಂಚಿತ್ತೂ ಮೋಹ ಇರಲಿಲ್ಲ. ಅವರಿಗೆ ಸಂಗ್ರಹಿಸುವ ಅವಶ್ಯಕತೆಯಾದರೂ ಎಲ್ಲಿತ್ತು? ಅವರೇ ಸ್ವತಃ ಭಾಗವತ ಧರ್ಮದ ಮೂರ್ತ ಸ್ವರೂಪವೇ ಆಗಿದ್ದರು. ಬಾಬಾರವರ ಈ ಮನದಿಚ್ಛೆಯನ್ನು ಬಲ್ಲವರಾರು. ಆದರೆ ಅವರ ಭಕ್ತರಿಗೆ ಈ ಗ್ರಂಥಗಳ ಸಂಗ್ರಹವನ್ನು ಓದುವುದು ಮತ್ತು ಕೇಳುವುದು ವ್ಯವಹಾರ ದೃಷ್ಟಿಯಲ್ಲಿ ಅತಿ ಪಾವನವಾದುದು. ಈಗ ಶಿರಡಿಯು ಒಂದು ಪವಿತ್ರ ಸ್ಥಳವಾಗಿದೆ. ದೇಶ ವಿದೇಶಗಳಿಂದ ಬರುವ ಬಾಬಾರವರ ಭಕ್ತರು ಆಗಾಗ ಸೇರಿ ಸಭೆಗಳ ಸರಣಿಯನ್ನೇ ನಡೆಸಿ ಜ್ಞಾನವನ್ನು ಸಂಪಾದಿಸಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾರೆ. ಆಗ ಈ ಗ್ರಂಥಗಳು ಉಪಯುಕ್ತವಾಗುತ್ತವೆ. ಶ್ಯಾಮನು ಅವುಗಳ ಹೊದಿಕೆಯಿಂದ ಹೊರತೆಗೆದು ಅವುಗಳನ್ನು ತೋರಿಸುತ್ತಿದ್ದನು. ನಾವು ಇನ್ನು ಹೆಚ್ಚು ಕಾಲ ಇರುವುದಿಲ್ಲ, ಆದರೆ ಈ ಗ್ರಂಥಗಳು ಜ್ಞಾನದ ಮೂರ್ತಿಯಾಗಿರುತ್ತವೆ. ಭಕ್ತರು ಈ ಪರಮ ಪಾವನ ಗ್ರಂಥಗಳನ್ನು ಶಿರಡಿಯಲ್ಲಾಗಲಿ ಮತ್ತೆ ಯಾವುದೇ ಅನ್ಯ ಸ್ಥಾನದಲ್ಲಾಗಲಿ ಪಠಿಸಿದಾಗ ಅವರು ಬಾಬಾ ಮತ್ತು ಅವರ ಬೋಧನೆಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ಗ್ರಂಥ ಸಂಗ್ರಹಕ್ಕೆ ಇದೇ ಕಾರಣವೆಂದು ತೋರುತ್ತದೆ. ಆದರೆ ರಾಮಾಯಣವಾಗಲಿ ಭಾಗವತವಾಗಲಿ ಮತ್ತೆ ಯಾವುದಾದರೂ ಪರಮಾರ್ಥವನ್ನು ತಿಳಿಸುವ ಗ್ರಂಥವಾಗಲಿ ಅಥವಾ ರಾಮ, ಕೃಷ್ಣ ಮತ್ತಿತರರ ಜೀವನ ಚರಿತ್ರೆಯೇ ಆಗಿರಲಿ, ಸಾಯಿ ಮಾತ್ರವೇ ಅಂತರಂಗದ ಕಣ್ಣಿನ ಮುಂದೆ ಬರುತ್ತಾರೆ. ಈ ಗ್ರಂಥಗಳಲ್ಲೆಲ್ಲ ಸಾಯಿಯೇ ಸ್ವತಃ ಮಹಾಪಾತ್ರಗಳ ಸ್ವರೂಪದಲ್ಲಿ ನಡೆಸುತ್ತಿದ್ದಾರೆಂದೇ ಕಾಣುತ್ತದೆ ಮತ್ತು ಶ್ರೋತೃಗಳು, ವಾಚಕರು ಇಬ್ಬರೂ ನಿತ್ಯವೂ ತಮ್ಮ ಮುಂದೆ ಸಾಯಿಯ ಸ್ವರೂಪವನ್ನೇ ಕಾಣುತ್ತಾರೆ. ಶಾಸ್ತ್ರಗಳಲ್ಲಿ ಪ್ರಮಾಣಿಸಿರುವ ಪ್ರಕಾರ ಒಂದು ಗ್ರಂಥವನ್ನು ಗುರುವಿಗೆ ಅರ್ಪಿಸಿದರೆ ಅಥವಾ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಅದರಲ್ಲಿಯೇ ದಾನಿಯ ಕಲ್ಯಾಣ ಉಂಟಾಗುತ್ತದೆ. ಈ ಒಂದು ಚಿಕ್ಕ ಪ್ರಯೋಜನದ ಕೆಲಸಕ್ಕಾಗಿಯೇ ಬಾಬಾರವರು ಶ್ಯಾಮನನ್ನು ನಿಯೋಜಿಸಿದ್ದರೆ ಈ ವಾಕ್ಯಗಳನ್ನು, ಈ ಗ್ರಂಥವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಬಟ್ಟೆಯಲ್ಲಿ ಸುತ್ತಿ ರಕ್ಷಿಸು ಎಂದು ಹೇಳುತ್ತಿದ್ದರೆ, ಶ್ಯಾಮನ ಭಕ್ತಿಯು ನಿಸ್ಸೀಮವಾಗಿದ್ದಂತೆಯೇ ಅವನ ಮೇಲೆ ಬಾಬಾರವರ ಪ್ರೀತಿಯು ಹಾಗೆಯೇ ಇತ್ತು. ಆದುದರಿಂದ ಅವನ ಅಧ್ಯಾತ್ಮ ಸಾಧನೆಗಾಗಿ ಅವನನ್ನು ಒಂದು ನಿಯಮಪೂರ್ವಕ ಸಾಧನೆಯಲ್ಲಿ ತೊಡಗಿಸಬೇಕೆಂಬ ಆಶೆಯು ಬಾಬಾರವರಲ್ಲಿ ಉದಯಿಸಿತು. ಆದ್ದರಿಂದ ಅವರು ಏನು ಮಾಡಿದರು ನೋಡಿ. ಶ್ಯಾಮನಿಗೆ ಅಷ್ಟು ಇಚ್ಛೆ ಇಲ್ಲದಿದ್ದರೂ ಸಹ ಅವನು ಗುರುವಿನ ಒಲವು ಮತ್ತು ಅನುಗ್ರಹ ಪಡೆದನು. ಯಾವ ಸ್ಥಿತಿಯಲ್ಲಿ ಅದು ಸಂಭವಿಸಿತು ಎಂಬುದನ್ನು ನೋಡೋಣ. ಒಂದು ದಿನ ಮಸೀದಿಯಲ್ಲಿ ರಾಮದಾಸಿ ಭುವಾ ಎಂಬಾತ ಇದ್ದನು. ರಾಮಾಯಣವನ್ನು ಓದುವುದು ಅವನ ದಿನನಿತ್ಯದ ನಿಯಮವಾಗಿತ್ತು.
ಅವನು ಪ್ರಾತಃ ಕಾಲದಲ್ಲಿ ಮುಖಮಾರ್ಜನ, ಸ್ನಾನ, ಸಂಧ್ಯಾವಂದನೆ ಇವುಗಳನ್ನು ಮಾಡಿ ವಿಭೂತಿಯನ್ನು ಹಣೆಗೆ ಧರಿಸಿ ಕಂದು ಬಣ್ಣದ ವಸ್ತ್ರ ಧರಿಸಿ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಓದಲು ಕುಳಿತುಕೊಳ್ಳುತ್ತಿದ್ದನು. ಅವನು ವಿಷ್ಣು ಸಹಸ್ರನಾಮ ಮತ್ತು ಅಧ್ಯಾತ್ಮ ಪಾರ ರಾಮಾಯಣ ಇವುಗಳನ್ನು ಆ ನಂತರ ಓದುತ್ತಿದ್ದನು. ಅವನು ಈ ಗ್ರಂಥಗಳನ್ನು ಆಗಾಗ್ಗೆ ಓದುತ್ತಿದ್ದನು. ಇದು ಹೀಗೆಯೇ ಪರಿಪೂರ್ಣ ಶ್ರದ್ಧೆಯಿಂದ ಮುಂದುವರಿಯಿತು. ಈ ರೀತಿಯಲ್ಲಿ ಸಾಕಷ್ಟು ದೀರ್ಘಕಾಲದ ನಂತರ ಮಾಧವರಾವ್ಗೆ ಒಳ್ಳೆಯ ಕಾಲ ಬಂದಿತು. ಸಾಯಿ ಸಮರ್ಥರಿಗೆ ಮನಸ್ಸಿನಲ್ಲಿ ಏನು ಬಂದಿತು ಆ ಕಥೆಯ ಬಗ್ಗೆ ಆಲಿಸಿರಿ. ಮಾಧವರಾವನ ಸೇವೆಯು ಫಲ ನೀಡಿತ್ತು. ಈಗ ಅವನನ್ನು ಒಂದು ನಿತ್ಯ ನಿಯಮ ಮಾರ್ಗದಲ್ಲಿ ಹಾಕಿ ಭಕ್ತಿ ಮಾರ್ಗದ ಪ್ರಸಾದವನ್ನು ಕೊಡಬೇಕು. ಅದರಿಂದಾಗಿ ಅವನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ಈ ರೀತಿಯ ಯೋಚನೆ ಯಾವಾಗ ಬಾಬಾರವರ ಮನಸ್ಸಿನಲ್ಲಿ ಬಂದಿತೋ ಆಗ ಅವರು ರಾಮದಾಸಿಯನ್ನು ಹತ್ತಿರ ಕರೆದರು ಮತ್ತು ಹೇಳಿದರು, ನನಗೆ ಹೊಟ್ಟೆಯಲ್ಲಿ ಚುಚ್ಚುವ ನೋವುಂಟಾಗಿದೆ. ಕರುಳುಗಳು ಹರಿದು ಹೋಗುತ್ತಿವೆಯೋ ಅನಿಸುತ್ತಿದೆ. ಹೋಗು, ಈ ಹೊಟ್ಟೆ ನೋವು ಕಡಿಮೆಯಾಗುತ್ತಿಲ್ಲ. ಬೇಗ ಸ್ವಲ್ಪ ಸೋನಾಮುಖಿಯನ್ನು ತೆಗೆದುಕೊಂಡು ಬಾ. ನಾನು ಅದನ್ನು ಸ್ವಲ್ಪ ಪ್ರಮಾಣ ತೆಗೆದುಕೊಂಡ ಹೊರತು ಪೀಡಿಸುತ್ತಿರುವ ನೋವು ನಿಲ್ಲುವುದಿಲ್ಲ. ಸರಳ ಭಾವದ ರಾಮದಾಸಿಯು ಪ್ರೀತಿಯ ಭಕ್ತನಾಗಿದ್ದನು. ಅವನು ಪುಸ್ತಕದಲ್ಲಿ ಒಂದು ಗುರುತು ಇಟ್ಟು ಅದನ್ನು ಪಕ್ಕದಲ್ಲಿಟ್ಟನು. ಅವನು ಬಾಬಾರವರ ಆಜ್ಞಾನುವರ್ತಿಯಾಗಿ ಮಾರುಕಟ್ಟೆಗೆ ಧಾವಿಸಿದನು. ರಾಮದಾಸಿಯು ಮೆಟ್ಟಿಲುಗಳನ್ನು ಇಳಿದು ಬಂದ ಕೂಡಲೇ ಬಾಬಾ ಏನು ಮಾಡಿದರು ಎಂಬುದನ್ನು ನೋಡಿ ಅವರು ಕೂಡಲೇ ತಮ್ಮ ಆಸನದಿಂದ ಎದ್ದು ಪುಸ್ತಕಗಳ ಹತ್ತಿರ ಹೋದರು. ಅಲ್ಲಿ ಇತರ ಧಾರ್ಮಿಕ ಪುಸ್ತಕಗಳ ಜೊತೆಯಲ್ಲಿ ಒಂದು ವಿಷ್ಣು ಸಹಸ್ರನಾಮ ಪುಸ್ತಕವೂ ಇತ್ತು. ಅವರು ಅದನ್ನು ಎತ್ತಿಕೊಂಡು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ಮತ್ತೆ ತಮ್ಮ ಆಸನಕ್ಕೆ ಹಿಂತಿರುಗಿದರು ಮತ್ತು ಹೇಳಿದರು, ಶ್ಯಾಮ, ನಿನಗೆ ಈ ಪೋಥಿಯು ಗೊತ್ತು. ನೋಡು, ಇದು ಬಹಳ ಲಾಭಕರ. ಆದುದರಿಂದ ನಾನು ಇದನ್ನು ನಿನಗೆ ಕೊಡುತ್ತಿದ್ದೇನೆ. ನೀನು ಇದನ್ನು ಓದಬೇಕು. ಒಂದು ಸಲ ನಾನು ತೀವ್ರವಾಗಿ ನರಳಿದೆ. ನನ್ನ ಹೃದಯ ಡವಗುಟ್ಟಲು ಪ್ರಾರಂಭವಾಯಿತು. ನಾನು ತಳಮಳಗೊಂಡೆನು. ನನಗಾಗಿಯೇ ಯಾವ ಭರವಸೆಯೂ ಇರಲಿಲ್ಲ. ಶ್ಯಾಮ, ಆ ಪ್ರಸಂಗದ ಬಗ್ಗೆ ನಾನು ಏನು ಹೇಳಬಲ್ಲೆನು? ಯಾವ ರೀತಿ ಈ ಪುಸ್ತಕ ಉಪಯೋಗವೆಂದು ಸಾಬೀತಾಯಿತು. ಈ ಜೀವನವು ರಕ್ಷಿಸಲ್ಪಟ್ಟಿತು. ಒಂದು ಕ್ಷಣಕಾಲ ಅದನ್ನು ನನ್ನ ಹೃದಯಕ್ಕೆ ಅಪ್ಪಿಕೊಂಡೆನು. ಕೂಡಲೇ ಜೀವವು ಹಗುರವಾಯಿತು. ಅಲ್ಲಾನು ತಾನೇ ಧರೆಗಿಳಿದು ಬಂದು ಈ ಜೀವವನ್ನು ರಕ್ಷಿಸಿದಂತೆ ಕಂಡಿತು. ಆದುದರಿಂದ ಶ್ಯಾಮ, ಇದನ್ನು ನೀನು ತೆಗೆದುಕೋ. ನಿಧಾನವಾಗಿ ಓದು. ಪ್ರತಿದಿನ 1 ಅಥವಾ 2 ಪದಗಳನ್ನು ತೆಗೆದುಕೋ. ಅದು ನಿನಗೆ ಬಹಳ ಆನಂದವನ್ನು ನೀಡುತ್ತದೆ. ಶ್ಯಾಮ ಹೇಳಿದನು, ನನಗೆ ಅದು ಬೇಡ. ರಾಮದಾಸಿಯು ನನ್ನ ಮೇಲೆ ಕುಪಿತನಾಗುವನು ಮತ್ತು ಅವನು ಹೇಳುತ್ತಾನೆ, ನಾನು ಅವನ ಬೆನ್ನ ಹಿಂದೆ ಈ ತಪ್ಪು ಕೆಲಸ ಮಾಡಿರುವೆ ಎಂದು. ಅವನು ಮೊದಲೇ ಅರೆಹುಚ್ಚ, ಮುಂಗೋಪಿ, ಸಿಡುಕು ಸ್ವಭಾವದವನು ಮತ್ತು ಸದಾ ದೂರುವವನು. ಅನಾವಶ್ಯಕವಾಗಿ ಅವನ ಜೊತೆ ಜಗಳ ಏಕೆ ತೆಗೆಯಬೇಕು? ನನಗೆ ಯಾವ ಕಿರುಕುಳವೂ ಬೇಡ. ಅದೂ ಅಲ್ಲದೆ ಪೋಥಿಯು ಸಂಸ್ಕೃತದಲ್ಲಿದೆ. ನನ್ನ ವಾಣಿಯು ಒರಟಾಗಿಯೂ ಕುಚ್ಚಿತವಾಗಿಯೂ ಇದೆ. ನನ್ನ ನಾಲಿಗೆಯು ಸೇರಿಸಿದ ಪದಗಳನ್ನು ತಿರುಗಿಸಲಾರದು. ನಾನು ಅವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಬಾಬಾರವರ ಕೃತ್ಯವನ್ನೆಲ್ಲ ನೋಡಿ ಶ್ಯಾಮ ಯೋಚಿಸಿದನು. ಬಾಬಾರವರು ಅವನನ್ನು ರಾಮದಾಸಿಯ ಎದುರಿಗೆ ಎತ್ತಿ ಕಟ್ಟಬೇಕೆಂದು ಇಚ್ಛಿಸಿದ್ದರು. ಆದರೆ ಅವನ ಬಗ್ಗೆ ಇದ್ದ ಬಾಬಾರವರ ಮನಃಪೂರ್ವಕವಾದ ಕಳಕಳಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ನನ್ನ ಶ್ಯಾಮ ಹುಚ್ಚನಿರಬಹುದು, ಆದರೆ ನನಗೆ ಅವನನ್ನು ಕಂಡರೆ ಬಹಳ ಇಷ್ಟ. ಅವನಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ನನಗೆ ಅವನ ಬಗ್ಗೆ ಅತಿಯಾದ ಕಾಳಜಿಯಿದೆ. ನಾನು ಈ ವಿಷ್ಣು ಸಹಸ್ರನಾಮವೆಂಬ ಕಂಠಿ ಹಾರವನ್ನು ಅವರ ಕುತ್ತಿಗೆಗೆ ನನ್ನ ಕೈಯಿಂದಲೇ ತೊಡಿಸಿ ಅವನನ್ನು ಭವಬಂಧನಗಳ ದುಃಖಗಳಿಂದ ಬಿಡುಗಡೆ ಮಾಡಲು ಅವನಿಗೆ ಅದನ್ನು ಪಠಿಸುವ ಇಚ್ಛೆಯನ್ನು ಕೊಡುತ್ತೇನೆ. ಭಗವನ್ನಾಮವು ಪಾಪಗಳ ಪರ್ವತವನ್ನೇ ಸಿಡಿಸಬಹುದು. ಭಗವನ್ನಾಮವು ದೇಹದ ಬಂಧನಗಳನ್ನು ಬಿಡಿಸಬಹುದು. ಭಗವನ್ನಾಮವು ಕೋಟ್ಯಂತರ ದುರ್ವಾಸನೆಗಳನ್ನು ಬುಡ ಸಹಿತ ನಿರ್ಮೂಲ ಮಾಡುವುದು. ಭಗವನ್ನಾಮವು ಕಾಲನ ಅಹಂಕಾರವನ್ನು ಮೃದುವನ್ನಾಗಿ ಮಾಡುತ್ತದೆ ಮತ್ತು ಜನನ ಮರಣಗಳ ಚಕ್ರವನ್ನು ಕೊನೆಗೊಳಿಸುತ್ತದೆ. ಶ್ಯಾಮನು ಈ ಸಹಸ್ರನಾಮದ ನಿಧಿಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕೆಂಬುದೇ ನನ್ನ ಆಸೆ. ಭಗವನ್ನಾಮವನ್ನು ಪ್ರಯತ್ನಪೂರ್ವಕವಾಗಿ ಸ್ಮರಿಸಿದರೆ
ಪೂರ್ಣ ರೀತಿಯ ಪ್ರಭಾವ ಇರುತ್ತದೆ. ಆದರೆ ಅದನ್ನು ಅಪ್ರಯತ್ನವಾಗಿಯೂ ಸ್ಮರಿಸಿದಲ್ಲಿ ಲಾಭಕರವಾಗುತ್ತದೆ. ಅದರ ಶಕ್ತಿಯನ್ನು ಅರಿಯದೆ ಉಚ್ಚರಿಸಿದರೂ ತನ್ನ ಪ್ರಭಾವವನ್ನು ಪ್ರಕಟಿಸುತ್ತದೆ. ಅಂತಃಶುದ್ಧಿಗಾಗಿ ಭಗವನ್ ನಾಮಸ್ಮರಣೆಗಿಂತಲೂ ಮತ್ತೊಂದು ಸರಳವಾದ ಸಾಧನವೂ ಇಲ್ಲ. ಭಗವನ್ ನಾಮವು ನಾಲಿಗೆಗೆ ಭೂಷಣವು. ಭಗವನ್ ನಾಮವು ಪರಮಾರ್ಥವನ್ನು ಪೋಷಿಸುತ್ತದೆ. ಭಗವನ್ ನಾಮವನ್ನು ಧ್ಯಾನಿಸಲು ಸ್ನಾನ ಬೇಕಾಗಿಲ್ಲ. ನಾಮಸ್ಮರಣೆಯು ವಿಧಿವಿಧಾನಗಳಿಗೆ ಒಳಪಟ್ಟಿರುವುದಿಲ್ಲ. ನಾಮಸ್ಮರಣೆಯು ಸಕಲ ಪಾಪಗಳನ್ನು ನಾಶ ಮಾಡುತ್ತದೆ. ಭಗವನ್ ನಾಮವು ಸರ್ವದಾ ಪಾವನವು. ಅಖಂಡವಾದ ನನ್ನ ನಾಮಸ್ಮರಣೆಯು ನಿಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುತ್ತದೆ. ಮೋಕ್ಷವನ್ನು ಪಡೆಯಲು ಇತರ ಯಾವ ಸಾಧನೆಯೂ ಬೇಕಿಲ್ಲ. ಯಾರು ಪದೇ ಪದೇ ನನ್ನ ನಾಮಸ್ಮರಣೆಯನ್ನು ಮಾಡುವರೋ ಅವನ ಪಾಪಗಳೆಲ್ಲವೂ ಸುಟ್ಟು ಹೋಗುತ್ತದೆ. ಯಾರು ನನ್ನ ನಾಮವನ್ನು ಸದಾ ಗುಣಗುಣಿಸುತ್ತಿರುತ್ತಾನೋ ಅವನು ಗುಣವಂತರಲ್ಲಿ ಮಹಾನ್ ಗುಣವಂತನು. ಇದು ಬಾಬಾರವರ ಮನೋಗತವಾಗಿತ್ತು ಮತ್ತು ಅವರು ಅದಕ್ಕೆ ಅನುಸಾರವಾಗಿ ವರ್ತಿಸುತ್ತಿದ್ದರು. ಶಾಮಾನು ತಿರಸ್ಕರಿಸಿದರೂ ಸಹ ಬಾಬಾರವರು ಅದನ್ನು ಅವನ ಜೇಬಿನಲ್ಲಿ ಇಳಿಬಿಟ್ಟರು. ಶಾಮಾನ ಪಿತೃಗಳು ನಿಜವಾಗಿಯೂ ಪುಣ್ಯ ಕರ್ಮಗಳನ್ನು ಮಾಡಿದ್ದು ಅವುಗಳ ಫಲವನ್ನು ಅವನು ಸಾಯ ಕೃಪಾ ರೂಪದಲ್ಲಿ ಈಗ ಪಡೆದಿದ್ದನು. ಈ ರೀತಿ ನಿರ್ಮಲವಾದ ಸಹಸ್ರನಾಮವು ಖಂಡಿತವಾಗಿಯೂ ಪ್ರಪಂಚದ ತಳಮಳವನ್ನು ದೂರ ಮಾಡುತ್ತದೆ. ಇತರ ಎಲ್ಲ ಧಾರ್ಮಿಕ ವಿಧಿಗಳನ್ನು ಶಾಸ್ತ್ರಗಳಲ್ಲಿನ ನಿಯಮಗಳಂತೆ ಆಚರಿಸಬೇಕಾಗುತ್ತದೆ. ಆದರೆ ಭಗವನ್ ನಾಮವನ್ನು ಯಾವ ಸಮಯದಲ್ಲಾದರೂ ಒಂದೇ ಸಮನೆ ನುಡಿಯಬಹುದು. ಅನಧ್ಯಯನದ ದಿನವೆಂದಾಗಲಿ ಪ್ರದೋಷ ಅಂದರೆ ಸಂಜೆಯ ಸಮಯವೆಂದಾಗಲಿ ಯಾವುದೇ ಅಡಚಣೆ ಇರುವುದಿಲ್ಲ. ಆಚರಿಸಲು ಇದಕ್ಕಿಂತ ಸರಳವಾದ ಮಾರ್ಗವು ಮತ್ತೆ ಯಾವುದೂ ಇಲ್ಲ. ಅದೇ ರೀತಿ ಏಕನಾಥನು ಈ ಸಹಸ್ರನಾಮವನ್ನು ತನ್ನ ನೆರೆಯವನಿಗೆ ಒತ್ತಾಯ ಮಾಡಿ ಅವನನ್ನು ಪರಮಾರ್ಥದ ಕಡೆಗೆ ತಳ್ಳಿದನು. ನಾಥನ ಮನೆಯಲ್ಲಿ ನಿತ್ಯವೂ ಪುರಾಣ ಪಠಣವಾಗುತ್ತಿತ್ತು. ಆದರೆ ಅವನ ನೆರೆಮನೆಯವನು ಬ್ರಾಹ್ಮಣನಾಗಿದ್ದರೂ ಸಹ ಬಹಳ ಅಶುಚಿಯಾಗಿದ್ದನು ಮತ್ತು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡುತ್ತಿರಲಿಲ್ಲ. ಅವನು ದುರಾಚಾರ ಮಗ್ನನಾಗಿದ್ದನು. ಅವನು ಯಾವತ್ತೂ ಪುರಾಣ ಶ್ರವಣ ಮಾಡಿರಲಿಲ್ಲ. ಅವನು ಎಂತಹ ದುರ್ಜನನಾಗಿದ್ದನೆಂದರೆ ಎಂದಿಗೂ ನಾಥನ ವಾಡೆಗೆ ಹೆಜ್ಜೆ ಇಟ್ಟಿರಲಿಲ್ಲ. ನಾಥನೇ ಅವನ ಮೇಲೆ ಕರುಣೆಯಿಂದ ತನ್ನ ಮನೆಗೆ ಆಹ್ವಾನಿಸಿದ್ದನು. ಉಚ್ಚ ವರ್ಣದಲ್ಲಿ ಜನ್ಮ ತಾಳಿದ್ದರೂ ಅವನ ಜೀವನವು ವ್ಯರ್ಥವಾಗಿತ್ತು. ಈ ಒಂದು ಸೂಕ್ಷ್ಮತೆಯನ್ನು ಅರಿತ ನಾಥನು ಅವನ ಮೇಲೆ ಪರಮ ಕೃಪೆ ತೋರಿಸಿದನು. ಇದನ್ನು ಯಾವ ರೀತಿ ತಡೆಯಬಹುದು ಎಂದು ಯೋಚಿಸಿದನು. ಆದುದರಿಂದ ಅವನು ತಿರಸ್ಕರಿಸಿದ್ದರೂ ಸಹ ನಾಥನು ಅವನಿಗೆ ಒಂದು ಸಲಕ್ಕೆ ಸಹಸ್ರನಾಮದ ಒಂದು ಶ್ಲೋಕವನ್ನು ಸರಿಯಾದ ಸ್ವರ ಸಹಿತವಾಗಿ ಬಾಯಿಪಾಠ ಮಾಡಿ ನೆನಪಿನಿಂದ ಹೇಳುವಂತೆ ವಚನಬದ್ಧನನ್ನಾಗಿ ಮಾಡಿದನು. ಈ ರೀತಿ ಅವನನ್ನು ಉದ್ಧರಿಸಿದನು. ಸಹಸ್ರನಾಮದ ಪಠಣ ಮತ್ತು ಅಧ್ಯಯನವು ಚಿತ್ತಶುದ್ಧಿ ಮಾಡುವ ವಿಶಾಲವಾದ ತೆರೆದ ಮಾರ್ಗ ಮತ್ತು ಪರಂಪರಾಗತವಾಗಿ ಬಂದ ಪರಿಪಾಠ. ಬಾಬಾರವರು ಶಾಮನ ಮೇಲೆ ಒತ್ತಾಯ ಹೇರಿದುದಕ್ಕೆ ಇದೇ ಕಾರಣ. ರಾಮದಾಸಿಯು ಸೋನಾಮುಖಿ ಔಷಧಿಯನ್ನು ತೆಗೆದುಕೊಂಡು ಕೂಡಲೇ ಹಿಂತಿರುಗಿದನು. ಅಣ್ಣಾನು ನಾರದನ ತರಹ ಕಲಹಪ್ರಿಯನಾದವನು. ಪಕ್ಕದಲ್ಲಿಯೇ ನಿಂತಿದ್ದವನು ಎಲ್ಲ ವೃತ್ತಾಂತವನ್ನು ವಿವರವಾಗಿ ಸಾಧ್ಯಂತವಾಗಿ ವಿವರಿಸಿದನು. ರಾಮದಾಸಿಯು ಹಾಗೆಯೇ ಮುಂಗೋಪದವನು. ಜೊತೆಗೆ ಅಲ್ಲಿ ನಾರದನ ಮಧ್ಯಪ್ರವೇಶವೂ ಆಗಿತ್ತು. ಹಾಗಿದ್ದಾಗ ಯಾರು ತಾನೇ ಈ ಅಪೂರ್ವ ಪ್ರಸಂಗವನ್ನು ಯಥಾರ್ಥವಾಗಿ ವರ್ಣಿಸಬಲ್ಲರು? ರಾಮದಾಸಿಯು ಯಾವಾಗಲೂ ವಿಕಲ್ಪ ಮೂರ್ತಿಯಾಗಿದ್ದನು. ಅವನು ಮಾಧವರಾವ್ ಬಗ್ಗೆ ಸಂಶಯ ಚಿತ್ತನಾಗಿದ್ದನು. ಅವನು ಹೇಳಿದನು, ಅವನು ನನ್ನ ಪುಸ್ತಕವನ್ನು ಕಸಿದುಕೊಳ್ಳಲು ಬಾಬಾರವರನ್ನು ಮಧ್ಯಸ್ಥರನ್ನಾಗಿ ಮಾಡಿರುವನು. ಸೋನಾಮುಖಿಯ ಬಗ್ಗೆ ಮರೆತೇ ಹೋಯಿತು. ಅವನು ಮಾಧವರಾವ್ ಮೇಲೆ ಭಯಂಕರ ವಾಕ್ಪ್ರಹಾರವನ್ನೇ ಪ್ರಾರಂಭಿಸಿದನು. ಅವನ ಪ್ರಕೋಪವು ಅಂಕೆಯಲ್ಲಿ ಇಡಲಾರದುದಾಗಿತ್ತು. ಅವನ ಮೇಲೆ ಅತ್ಯಂತ ಹೆಚ್ಚಾದ ಬೈಗಳ ಸುರಮಳೆಯನ್ನೇ ಕರೆದನು. ಹೊಟ್ಟೆ ನೋವು ಕೇವಲ ಒಂದು ನೆಪವಷ್ಟೇ. ಆದರೆ ನೀನೇ ಬಾಬಾರವರನ್ನು ಪ್ರಚೋದಿಸಿರುವೆ. ನಿನಗೆ ನನ್ನ ಪುಸ್ತಕದ ಮೇಲೆ ಕಣ್ಣಿತ್ತು. ನಾನು ಅದನ್ನು ಸಹಿಸಲಾರೆ. ನಾನೊಬ್ಬ ನಿರ್ಭಯನಾದ ರಾಮದಾಸಿ. ನನ್ನ ಹೆಸರೇ ಅದನ್ನು ಹೇಳುತ್ತದೆ. ಯಾವುದೇ ಸಮಸ್ಯೆಯನ್ನು ಸೃಷ್ಟಿಸದೆಯೇ ನೀನು ಆ ಪುಸ್ತಕವನ್ನು ಹಿಂತಿರುಗಿಸದಿದ್ದರೆ ನನ್ನ ತಲೆಯನ್ನು ನಿನ್ನ ಮುಂದೆ ಒಡೆಯುತ್ತೇನೆ ಮತ್ತು ನನ್ನ ರಕ್ತವನ್ನು ಚೆಲ್ಲಾಡುತ್ತೇನೆ. ನೀನು ನನ್ನ ಪುಸ್ತಕವನ್ನು ಆಸೆಪಟ್ಟೆ.
ಈ ನಾಟಕವನ್ನು ರಚಿಸಿದೆ ಮತ್ತು ಬಾಬಾರವರ ಮೇಲೆ ಎಲ್ಲ ಅಪವಾದ ಹಾಕಿ ನೀನು ಮಾತ್ರ ನಿರಾಳವಾಗಿ ಇರುವೆ. ಮಾಧವರಾವ್ ಅವನಿಗೆ ಅರ್ಥಮಾಡಿಸಲು ಶಕ್ತಿ ಮೀರಿ ಪ್ರಯತ್ನ ಪಟ್ಟನು. ಆದರೆ ರಾಮದಾಸಿಯು ಶಾಂತನಾಗಲಿಲ್ಲ. ಅನಂತರ ಮಾಧವರಾವ್ನು ಸೌಮ್ಯ ಸ್ವಭಾವದಿಂದ ಏನು ಹೇಳಿದನು ಎಂಬುದನ್ನು ಕೇಳಿರಿ. ನನ್ನ ಮೇಲೆ ಸುಮ್ಮನೆ ಮೋಸಗಾರನೆಂಬ ಅಪವಾದವನ್ನು ಹೊರಿಸಬೇಡ. ನೀನು ಯಾಕೆ ನಿನ್ನ ಪುಸ್ತಕದ ಮೇಲೆ ಇಷ್ಟೊಂದು ಗುಲ್ಲು ಎಬ್ಬಿಸುತ್ತಿರುವೆ? ಇದು ಅಪರೂಪದ ಪುಸ್ತಕವೇನಲ್ಲ. ನಿನ್ನ ಪುಸ್ತಕವೇನಾದರೂ ಚಿನ್ನದಿಂದ ಮಾಡಿರುವುದೇ? ಮತ್ತು ಅದೇನು ರತ್ನಗಳಿಂದ ಅಲಂಕೃತವಾಗಿರುವುದೇ? ನಿನಗೆ ಬಾಬಾರವರಲ್ಲಿ ವಿಶ್ವಾಸವಿಲ್ಲದಿದ್ದರೆ ನಿನ್ನ ಅಸ್ತಿತ್ವಕ್ಕೆ ಧಿಕ್ಕಾರ. ರಾಮದಾಸಿಯ ಅಟ್ಟಹಾಸ ನೋಡಿ ಬಾಬಾರವರು ತಮ್ಮ ಮಧುರ ವಚನಗಳಲ್ಲಿ ಅವನಿಗೆ ಹೇಳಿದರು, ಓಹ್ ರಾಮದಾಸಿ, ನಿನಗೆ ಏನು ಸಮಸ್ಯೆ? ನೀನು ವ್ಯರ್ಥವಾಗಿ ಏಕೆ ಗೋಳಾಡುತ್ತಿರುವೆ? ಅರೆ, ಶ್ಯಾಮ ನಮ್ಮ ಹುಡುಗನಲ್ಲವೇ? ಇಷ್ಟು ಜೋರಾಗಿ ಏಕೆ ಕಲಹ ಮಾಡುವೆ ಮತ್ತು ಹಠ ಮಾಡುತ್ತಿರುವೆ? ಯಾವುದೇ ಕಾರಣವಿಲ್ಲದೆ ಇಷ್ಟು ಕಷ್ಟ ತೆಗೆದುಕೊಂಡು ತಮಾಷೆಯ ನೋಟವನ್ನು ಸೃಷ್ಟಿಸಿರುವೆ. ನೀನು ಏಕೆ ಯಾವಾಗಲೂ ಕಲಹ ಮಾಡಲು ಮುಂದಾಗಿರುವೆ? ನಿನಗೆ ಮಧುರವಾಗಿ ಮೃದುವಾಗಿ ಮಾತನಾಡಲು ಸಾಧ್ಯವಿಲ್ಲವೇ? ನೀನು ನಿರಂತರ ಈ ಪುಸ್ತಕಗಳನ್ನು ಓದುತ್ತಿರುವೆ, ಆದರೆ ಇನ್ನೂ ನಿನ್ನ ಅಂತರಂಗವು ಅಶುದ್ಧವಾಗಿದೆ. ಪ್ರತಿದಿನ ನೀನು ಆಧ್ಯಾತ್ಮ ರಾಮಾಯಣವನ್ನು ಓದುವೆ ಮತ್ತು ಸಹಸ್ರನಾಮವನ್ನು ವಾಚನ ಮಾಡುವೆ. ಆದರೂ ನಿನ್ನ ಉಚ್ಛೃಂಖಲ ವೃತ್ತಿಯನ್ನು ಇನ್ನೂ ತ್ಯಜಿಸಿಲ್ಲ ಮತ್ತು ನೀನು ನಿನ್ನನ್ನೇ ರಾಮದಾಸಿ ಎಂದು ಕರೆದುಕೊಳ್ಳುತ್ತೀಯೇ. ನೀನೆಂತಹ ರಾಮದಾಸಿ? ನೀನು ಸಂಪೂರ್ಣವಾಗಿ ವಿರಕ್ತನಾಗಿರಬೇಕು. ಆದರೆ ನೀನಾದರೂ ಈ ಪುಸ್ತಕವನ್ನು ನಿನ್ನ ಬಳಿಯೇ ಇಟ್ಟುಕೊಳ್ಳುವ ಉತ್ಕಟವಾದ ಆಸೆಯನ್ನು ನಿಗ್ರಹಿಸಲು ಆಗುತ್ತಿಲ್ಲ. ಆದರೆ ನಿನ್ನನ್ನೇ ನೀನು ರಾಮದಾಸಿ ಎಂದು ಕರೆದುಕೊಳ್ಳುತ್ತಿರುವೆ. ನಿಜವಾದ ರಾಮದಾಸಿಯು ಯಾವುದೇ ಮಮತೆಯಿಂದ ಬಂಧಿಸಲ್ಪಟ್ಟಿರಬಾರದು. ಹಿರಿಯರು ಕಿರಿಯರು ಇಬ್ಬರನ್ನು ಸಮಭಾವದಿಂದ ನೋಡಬೇಕು. ನೀನು ಈ ಹುಡುಗನಿಗಾಗಿ ದ್ವೇಷಕ್ಕೆ ಆಶ್ರಯ ಕೊಟ್ಟು ಪುಸ್ತಕಕ್ಕಾಗಿ ಹೊಡೆದಾಡುತ್ತಿರುವೆ. ಹೋಗು, ನಿನ್ನ ಜಾಗದಲ್ಲಿ ಕುಳಿತುಕೋ. ಹಣ ಕೊಟ್ಟರೆ ಬೇಕಾದಷ್ಟು ಪುಸ್ತಕಗಳು ಸಿಗುತ್ತವೆ, ಆದರೆ ಮನುಷ್ಯರು ಸಿಕ್ಕುವುದಿಲ್ಲ. ಕೊನೆಯವರೆಗೆ ಈ ವಿಚಾರವನ್ನು ಅಂತರಂಗದಲ್ಲಿ ಇಟ್ಟುಕೋ. ಶ್ಯಾಮನಿಗೆ ನಿನ್ನ ಪುಸ್ತಕದ ಬೆಲೆಯು ಗೊತ್ತಿಲ್ಲ. ನಾನು ಸ್ವತಃ ಅದನ್ನು ಎತ್ತಿಕೊಂಡೆ ಮತ್ತು ನಾನೇ ಅವನಿಗೆ ಕೊಟ್ಟೆ. ನಿನಗಾದರೂ ಇಡೀ ಪುಸ್ತಕ ಬಾಯಪಾಠ ಆಗಿದೆ. ನಾನು ಅದನ್ನು ಶ್ಯಾಮನಿಗೆ ಕೊಡಲು ಯೋಚಿಸಿದೆ. ಅದರಿಂದ ಅವನು ಅದನ್ನು ಪೂರ್ತಿಯಾಗಿ ಓದಿ ಮತ್ತೆ ಮತ್ತೆ ಅದರ ವಾಚನ ಮಾಡಿ ಅತ್ಯಂತ ಕಲ್ಯಾಣ ಹೊಂದುತ್ತಾನೆ. ಅದೆಷ್ಟು ಮನಮೋಹಕವಾಗಿದ್ದವು ಅವರ ಮಾತುಗಳು. ಮಧುರವಾಗಿ ಹಾಗೂ ಕರುಣಾಭರಿತವಾಗಿದ್ದವು ಮತ್ತು ಅಷ್ಟೇ ಶೀತಲವಾಗಿಯೂ ಸ್ವಾನಂದಕರವಾಗಿಯೂ ಇದ್ದವು. ಅವು ನಿಜವಾಗಿಯೂ ಅಪೂರ್ವವಾಗಿದ್ದವು. ರಾಮದಾಸಿಗೆ ಪರಿಸ್ಥಿತಿಯ ಅರಿವಾಯಿತು. ಆದರೂ ಅವನು ಮಾಧವರಾವ್ಗೆ ಕೋಪದಿಂದ ಕೆಂಡವಾಗಿ ನುಡಿದನು, ಈ ಪುಸ್ತಕದ ಬದಲಿಗೆ ನಾನು ಪಂಚರತ್ನ ಗೀತೆ ಪುಸ್ತಕವನ್ನು ತೆಗೆದುಕೊಳ್ಳುತ್ತೇನೆ. ಈಗ ನಾನು ನಿನಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ರಾಮದಾಸಿಯು ಈ ರೀತಿ ಶಾಂತಿ ಹೊಂದುವುದಕ್ಕಾಗಿ ಮಾಧವರಾವ್ ಸಂತಸಪಟ್ಟನು. ಒಂದು ಏಕೆ, ಬದಲಿಗೆ ನಾನು ನಿನಗೆ 10 ಪುಸ್ತಕಗಳನ್ನು ಕೊಡುತ್ತೇನೆ ಎಂದನು. ಅದು ಹಾಗಿರಲಿ. ಈ ವಾಕ್ಕಲಹವು ಈ ರೀತಿ ಅಂತ್ಯಗೊಂಡಿತು. ಗೀತೆ ಗ್ರಂಥವನ್ನು ಜಾಮೀನೆಂದು ಒಪ್ಪಿಕೊಳ್ಳಲಾಯಿತು. ಆದರೆ ಗೀತೆಯಲ್ಲಿನ ದೈವದ ಬಗ್ಗೆ ಅರಿವು ಇಲ್ಲದವನು ಅದನ್ನು ಏಕೆ ಬಯಸಿದ್ದನು? ಸಾಯಿ ಸಮ್ಮುಖದಲ್ಲಿ ಸದಾ ಆಧ್ಯಾತ್ಮ ರಾಮಾಯಣವನ್ನು ಪಠಿಸಿದ ಆ ರಾಮದಾಸಿಯು ಬಾಬಾರವರಲ್ಲಿ ಏಕೆ ಒರಟಾಗಿ ವರ್ತಿಸಿ ತಾನೇ ಸರಿ ಎಂದು ಅವರೆದುರಿಗೆ ಕಲಹವಾಡಬೇಕು? ಅದನ್ನು ನಾನು ಹೇಗೆ ಹೇಳಲು ಸಾಧ್ಯ? ಅದಕ್ಕಾಗಿ ಯಾರನ್ನು ದೋಷಿಗಳಾಗಿ ಮಾಡಬೇಕು ಮತ್ತು ಏತಕ್ಕಾಗಿ? ಅಲ್ಲಿ ನಡೆದದ್ದು ನಡೆಯದೇ ಇದ್ದಿದ್ದರೆ ಆ ವಿಷಯದ ಮಹತ್ವವು ಯಾವ ರೀತಿ ಮನೆಗೆ ಬರುತ್ತಿತ್ತು? ಈ ದೊಡ್ಡ ಜಗಳಕ್ಕೆ ಕಾರಣವಾದ ಪುಸ್ತಕವು ಬಾಬಾರವರ ದುಃಖವನ್ನು ನಿವಾರಿಸುವ ಗ್ರಂಥವೂ ಆಗಿತ್ತು. ಅದು ನನ್ನ ಕಲ್ಯಾಣಕ್ಕೆ ಕಾರಣವಾದುದು ಆಗಿತ್ತು. ಇದು ಸಾಯಿಯು ನೀಡಿದ ಅಲೌಕಿಕ ಬಹುಮಾನವಷ್ಟೇ. ಈ ಮಹಾ ಯತ್ನವನ್ನು ಮಾಡದಿದ್ದರೆ ಮಾಧವರಾವನಿಗೆ ಅದರಲ್ಲಿ ವಿಶ್ವಾಸ ಉಂಟಾಗುತ್ತಿರಲಿಲ್ಲ. ನಿಜವಾಗಿಯೂ ಅವನಿಗೆ ಆ ಪದಗಳನ್ನು ಉಚ್ಚಾರ ಮಾಡಲು ಆಗುತ್ತಿರಲಿಲ್ಲ ಮತ್ತು ಅವುಗಳನ್ನು ಗಟ್ಟಿಯಾಗಿ ಪಠಿಸಲು ಆಗುತ್ತಿರಲಿಲ್ಲ. ಈ ರೀತಿಯಿತ್ತು ಸಾಯಿನಾಥರ ಪ್ರೇಮ. ಅಪರೂಪದ ಪರಮಾರ್ಥವನ್ನು ಬೋಧಿಸುವ ಒಬ್ಬ ಗುರುವಿನ ಲೀಲೆ. ಅವರು ಈ ಕಲೆಯನ್ನು ಯಾವ ರೀತಿ ಎಲ್ಲಿ ಅಭ್ಯಾಸ ಮಾಡುತ್ತಾರೆ ಎಂಬುದು ಯಾರಿಗೂ ಅರ್ಥವಾಗಿಲ್ಲ.
ಅವರ ರೀತಿಯು ಅಗಮ್ಯವಾದುದು. ಅನಂತರ ಶಾಮನ ನಿಷ್ಠೆಯು ವೃದ್ಧಿಯಾಯಿತು. ದೀಕ್ಷಿತ್ ಮತ್ತು ನರ್ಕೆಯು ಅವನಿಗೆ ಪದಗಳ ಸರಿಯಾದ ಉಚ್ಚಾರವನ್ನು ಪದೇ ಪದೇ ಉಚ್ಚಾರ ಮಾಡಿಸುತ್ತಾ ಮತ್ತು ಅದರ ಅರ್ಥವನ್ನು ತಿಳಿಯಲು ಹೇಳಿಕೊಟ್ಟರು. ಅವನು ಆ ಪುಸ್ತಕವನ್ನು ಕಂಠಪಾಠ ಮಾಡಿದನು. ಅದು ಹಾಗಿರಲಿ. ಸಾಯಿ ಮತ್ತು ಮಾಧವರಾವ್ ಮಧ್ಯೆ ನಡೆದ ಸಂಭಾಷಣೆಯು ಸಾಯಿಯ ಶುದ್ಧ ಬೋಧನೆಯನ್ನು ಸೃಷ್ಟೀಕರಿಸುತ್ತದೆ. ಅದು ಪರಮಾನಂದ ಪೂರ್ಣವಾಗಿತ್ತು. ನಿರ್ವಿವಾದವಾಗಿಯೂ ಅದೊಂದು ಸುಖದಾಯಕ ವಿನೋದವಾಗಿತ್ತು. ಅದೇ ರೀತಿ ಬಾಬಾರವರು ಬ್ರಹ್ಮವಿದ್ಯೆಯನ್ನು ಅಭ್ಯಾಸ ಮಾಡುವವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಪ್ರಸಂಗ ಬಂದಾಗ ಅವರ ಪ್ರೀತಿ ಯಾವ ರೀತಿ ಅಭಿವ್ಯಕ್ತವಾಗುತ್ತಿತ್ತು ಎಂಬುದನ್ನು ನೋಡಿರಿ. ಒಮ್ಮೆ ಶಿರಡಿಯ ಅಂಚೆ ಕಚೇರಿಯಲ್ಲಿ ಜೋಗ್ಗಾಗಿ ಒಂದು ಕಂತೆ ಅಂದರೆ ಒಂದು ಪಾರ್ಸಲ್ ಬಂದಿತ್ತು. ಅವನು ಅದನ್ನು ಸ್ವೀಕರಿಸಲು ಅವಸರದಿಂದ ಅಲ್ಲಿಗೆ ಹೋದನು. ಅದರಲ್ಲಿ ಲೋಕಮಾನ್ಯ ತಿಲಕರ ಭಾಷ್ಯ ಗೀತಾ ರಹಸ್ಯವು ಕಂಡು ಬಂದಿತು. ಅದನ್ನು ತನ್ನ ಕಂಕುಳಲ್ಲಿ ಹಿಡಿದು ಅವನು ದರ್ಶನಕ್ಕಾಗಿ ಮಸೀದಿಗೆ ಬಂದನು. ಅವನು ನಮಸ್ಕಾರ ಮಾಡುವುದಕ್ಕೆಂದು ತನ್ನ ತಲೆಯನ್ನು ಬಗ್ಗಿಸಿದನು. ಆಗ ಕಂತೆಯು ಬಾಬಾರವರ ಪಾದಗಳಲ್ಲಿ ಬಿತ್ತು. ಆಗ ಬಾಬಾ ಕೇಳಿದರು, ಬಾಪು ಸಾಹೇಬ, ಇದೇನು, ಯಾರದ್ದು? ಅವನು ಅವರ ಸಮ್ಮುಖದಲ್ಲಿ ಕಂತೆಯನ್ನು ತೆಗೆದನು ಮತ್ತು ಪುಸ್ತಕದ ಬಗ್ಗೆ ವಿವರಿಸಿದನು. ಅವನು ಕಂತೆಯನ್ನು ಬಾಬಾರವರ ಕೈಯಲ್ಲಿಟ್ಟನು. ಬಾಬಾರವರು ಅದನ್ನು ಅವಲೋಕಿಸಿದರು. ಬಾಬಾರವರು ಅದನ್ನು ಪಾರ್ಸಲ್ನಿಂದ ಹೊರತೆಗೆದು ಕೈಯಲ್ಲಿ ಹಿಡಿದುಕೊಂಡು ಕ್ಷಣಾರ್ಧದಲ್ಲಿ ಪುಟಗಳನ್ನು ತಿರುವಿ ಹಾಕಿದರು. ಅವರು ತಮ್ಮ ಜೇಬಿನಿಂದ 1 ರೂಪಾಯಿಯನ್ನು ಪುಸ್ತಕದ ಮೇಲೆ ಕೌತುಕದಿಂದ ಇಟ್ಟರು. ಗ್ರಂಥವನ್ನು 1 ರೂಪಾಯಿಯ ಸಮೇತವಾಗಿ ಜೋಗ್ಗೆ ಕೊಟ್ಟರು ಮತ್ತು ಹೇಳಿದರು, ಈ ಗ್ರಂಥವನ್ನು ಮೊದಲಿನಿಂದ ಕೊನೆಯವರೆಗೂ ಓದು, ನಿನಗೆ ಕಲ್ಯಾಣ ಉಂಟಾಗುತ್ತದೆ. ಬಾಬಾರವರು ಅನುಗ್ರಹ ಮತ್ತು ಸಹಾಯ ಮಾಡುವ ಅಸಂಖ್ಯಾತ ಕಥೆಗಳು ಇವೆ. ಆದರೆ ಈ ಗ್ರಂಥವು ತುಂಬಾ ಉದ್ದವಾಗುತ್ತದೆ. ಆದುದರಿಂದ ನಾನು ಕೆಲವನ್ನು ಮಾತ್ರವೇ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಒಮ್ಮೆ ಶಿರಡಿಯಲ್ಲಿ ಏನಾಯಿತೆಂದರೆ, ದಾದಾ ಸಾಹೇಬ್ ಕಪರ್ಡೆಯು ತನ್ನ ಪರಿವಾರ ಸಮೇತನಾಗಿ ಬಂದು ಅಲ್ಲಿ ನೆಲೆಸಿದನು. ಅವನು ಬಾಬಾರವರ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದನು. ಕಪರ್ಡೆಯು ಸಾಮಾನ್ಯ ಗೃಹಸ್ಥನಾಗಿರಲಿಲ್ಲ. ಅವನು ಘನ ವಿದ್ವಾಂಸನಾಗಿದ್ದನು ಮತ್ತು ಉಚ್ಚ ಸ್ಥಿತಿಯಲ್ಲಿರುವ ವ್ಯಕ್ತಿಯಾಗಿದ್ದನು. ಅವನು ಸಾಯಿಯ ಸನ್ನಿಧಿಯಲ್ಲಿ ಇರುವಾಗ ಕೈ ಜೋಡಿಸಿ ನಿಂತುಕೊಂಡು ತನ್ನ ತಲೆಯನ್ನು ಬಾಬಾರವರ ಚರಣಗಳಲ್ಲಿ ಪೂರ್ತಿ ಬಗ್ಗಿಸಿಕೊಂಡಿರುತ್ತಿದ್ದನು. ಅವನು ಆಂಗ್ಲ ವಿದ್ಯಾ ಪಾರಂಗತನಾಗಿದ್ದನು ಮತ್ತು ರಾಜ್ಯಸಭೆಯಲ್ಲಿ ಬಹಳ ಕೀರ್ತಿವಂತನಾಗಿದ್ದನು. ಅವನೊಬ್ಬ ಮಹಾವಾಗ್ಮಿಯಾಗಿದ್ದನು. ಆದರೆ ಸಾಯಿಯ ಮುಂದೆ ಮಾತನಾಡುತ್ತಿರಲಿಲ್ಲ. ಬಾಬಾರವರಿಗೆ ಅಸಂಖ್ಯಾತ ಭಕ್ತರಿದ್ದರು. ಅವರಲ್ಲಿ ಕಪರ್ಡೆ, ನೂಲ್ಕರ್ ಮತ್ತು ಬುಟಿ ಮಾತ್ರ ಮೂಕರಾಗಿರುತ್ತಿದ್ದರು. ಅವರಲ್ಲದೆ ಮತ್ಯಾರೂ ಹಾಗಿರಲಿಲ್ಲ. ಇನ್ನುಳಿದವರು ಬಾಬಾರವರ ಹತ್ತಿರ ಮಾತನಾಡುತ್ತಿದ್ದರು. ಮತ್ತೆ ಕೆಲವರು ಅವರ ಹತ್ತಿರ ಯಾವುದೇ ಭಯವಿಲ್ಲದೆ ಮತ್ತು ಆತ್ಮಸ್ಥೈರ್ಯದಿಂದ ಕೂಡಿ ವಾದವನ್ನು ಮಾಡುತ್ತಿದ್ದರು. ಆದರೆ ಈ 3 ಮಾತ್ರ ಮೌನ ವೃತವನ್ನು ಹಿಡಿದವರಂತೆ ಇರುತ್ತಿದ್ದರು. ಅವರು ಮಾತನಾಡುವುದಿರಲಿ, ಬಾಬಾರವರ ಮುಂದೆ ತಲೆಯನ್ನು ಎತ್ತುತ್ತಿರಲಿಲ್ಲ. ಅವರ ನಮ್ರತೆ ಅವರ್ಣನೀಯವಾದುದು. ಅವರು ಬಾಬಾರವರ ಮಾತನ್ನು ಸುಮ್ಮನಿದ್ದು ಕೇಳುತ್ತಿದ್ದರು. ವಿದ್ಯಾರಣ್ಯರ ಪಂಚದಶಿಯನ್ನು ಇತರರಿಗೆ ವ್ಯಾಖ್ಯಾನಿಸುವ ಶಕ್ತಿಯಿದ್ದ ದಾದಾ ಸಾಹೇಬನು ಮಸೀದಿಗೆ ಬಂದಾಗ ಒಂದು ಮಾತನ್ನು ಆಡದೆ ಮೂಕನಾಗಿರುತ್ತಿದ್ದನು. ಶಬ್ದ ಬ್ರಹ್ಮದ ತೇಜಸ್ಸು ಎಷ್ಟೇ ಇದ್ದರೂ ಅದು ಶುದ್ಧ ಪರಬ್ರಹ್ಮದ ಮುಂದೆ ತನ್ನ ಪ್ರಕಾಶವನ್ನು ಕಳೆದುಕೊಂಡು ನಿಸ್ತೇಜವಾಗುತ್ತದೆ. ಸಾಯಿಯು ತೇಜೋ ರೂಪದ ಪರಬ್ರಹ್ಮ ಸ್ವರೂಪರು ಮತ್ತು ವಿದ್ವತ್ತು ಸಹ ಅವರ ಎದುರು ನಾಚಿಕೊಂಡಿತ್ತು. ಕಪರ್ಡೆಯು 4 ತಿಂಗಳುಗಳ ಕಾಲ ಅಲ್ಲಿದ್ದನು. ಆದರೆ ಅವನ ಪತ್ನಿಯು 7 ತಿಂಗಳುಗಳ ಕಾಲ ಅಲ್ಲಿ ಉಳಿದುಕೊಂಡಳು. ಅವರಿಬ್ಬರು ಪ್ರತಿದಿನವೂ ತುಂಬಾ ಉಲ್ಲಾಸವನ್ನು ಅನುಭವಿಸಿದರು. ಅವನ ಪತ್ನಿಯು ಬಹಳ ನಿಷ್ಠಾವಂತಳಾಗಿದ್ದಳು. ಅವಳು ಸಾಯಿ ಚರಣಗಳಲ್ಲಿ ಅತ್ಯಂತ ಪ್ರೇಮದಿಂದಿದ್ದಳು. ಪ್ರತಿನಿತ್ಯವೂ ಅವಳು ತನ್ನ ಸ್ವಹಸ್ತದಿಂದ ನೈವೇದ್ಯವನ್ನು ತಯಾರಿಸಿ ಮಸೀದಿಗೆ ತರುತ್ತಿದ್ದಳು. ಮಹಾರಾಜರು ನೈವೇದ್ಯವನ್ನು ಸ್ವೀಕರಿಸುವವರೆಗೆ ಆ ಮಹಿಳೆಯು ಉಪವಾಸ ಇರುತ್ತಿದ್ದಳು. ಅವರು ಸೇವಿಸಿದ ನಂತರವೇ ಅವಳು ಊಟ ಮಾಡುತ್ತಿದ್ದಳು. ಅದೇನಾದರೂ ಆಗಿರಲಿ, ಬಾಬಾರವರಿಗೆ ಒಂದು ಸಂದರ್ಭ ಉಂಟಾಯಿತು. ಬಾಬಾರವರು ಪರಮ ಭಕ್ತ ವತ್ಸಲರಾಗಿದ್ದರು. ಆ ಮಹಿಳೆಯ ಅಚಲವಾದ ಶ್ರದ್ಧೆಯನ್ನು ನೋಡಿ ಒಂದು ಸುಲಭವಾದ ಮತ್ತು ಉಜ್ವಲವಾದ ಮಾರ್ಗವನ್ನು ತೋರಿಸಿದರು. ಬೇರೆ ಬೇರೆ ಸಂತರು ಬೇರೆ ಬೇರೆ ಮಾರ್ಗಗಳನ್ನು ಹೇಳುತ್ತಾರೆ. ಬಾಬಾರವರದ್ದು ಅತ್ಯಂತ ಅಪೂರ್ವವಾದುದು.
ಅವರು ಅನುಗ್ರಹವನ್ನು ನಗುನಗುತ್ತಾ ವಿನೋದದಿಂದ ದಯಪಾಲಿಸುತ್ತಿದ್ದರು. ಅದು ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಲ್ಲುತ್ತಿತ್ತು. ಒಮ್ಮೆ ಆ ಹೆಂಗಸು ಒಂದು ಹರಿವಾಣದ ತುಂಬ ಸಂಜಿ, ಶ್ರೀರಾಪುರಿ, ಬಾತ್, ವಾರನ್, ಕೀರು, ಸಂಡಿಗೆ, ಹಪ್ಪಳ, ಕೋಸಂಬರೆ ಬಡಿಸಿ ತಂದಳು. ಈ ತುಂಬಿದ ಹರಿವಾಣ ಬಂದ ಕೂಡಲೇ ಬಾಬಾರವರು ಉತ್ಕಂಠಿತರಾಗಿ ತಮ್ಮ ಆಸನದಿಂದ ಎದ್ದು ತಮ್ಮ ಕಫನಿಯ ತೋಳುಗಳನ್ನು ಎತ್ತಿ ಮಡಚಿಕೊಂಡರು. ಅವರು ಹೋಗಿ ತಮ್ಮ ನಿತ್ಯದ ಭೋಜನ ಸ್ಥಳದಲ್ಲಿ ಕುಳಿತುಕೊಂಡರು. ಹರಿವಾಣವನ್ನು ತಮ್ಮ ಮುಂದೆ ಎಳೆದುಕೊಂಡರು. ಅದಕ್ಕೆ ಮುಚ್ಚಿದ್ದ ಹೊದಿಕೆಯನ್ನು ತೆಗೆದು ಅನ್ನ ಸೇವನೆಗೆ ಉದ್ಯುಕ್ತರಾದರು. ಇತರೆ ಅನೇಕ ನೈವೇದ್ಯಗಳು ಬಂದವು. ಒಂದಕ್ಕಿಂತ ಮತ್ತೊಂದು ಉತ್ತಮವಾಗಿತ್ತು. ಅನೇಕ ಬಾರಿ ಅವನ್ನು ಮುಟ್ಟುತ್ತಲೂ ಇರಲಿಲ್ಲ. ಕೇವಲ ಇದೊಂದನ್ನು ಮಾತ್ರ ತಿನ್ನಲು ಮುಖ್ಯ ಕಾರಣವೇನಿತ್ತು? ಈ ರೀತಿಯ ಪ್ರಪಂಚದ ವಿಷಯವು ಒಬ್ಬ ಸಂತರ ಚಿತ್ತವನ್ನು ಆವರಿಸಲು ಕಾರಣವೇನು? ಮಾಧವರಾವನು ಸಾಯಿ ಸಮರ್ಥರನ್ನು ಕೇಳಿದನು, ಈ ರೀತಿಯ ಭೇದ ಭಾವ ಏಕಿರಬೇಕು? ನೀವು ಎಲ್ಲ ಹರಿವಾಣಗಳನ್ನು ಪಕ್ಕಕ್ಕೆ ಇಟ್ಟು ಬಿಟ್ಟಿರಿ, ಬೆಳ್ಳಿಯ ಹರಿವಾಣಗಳನ್ನು ದೂರಕ್ಕೆ ಎಸೆದಿರಿ. ಆದರೆ ಈ ಹೆಂಗಸಿನ ಹರಿವಾಣ ಬಂದ ಕೂಡಲೇ ಎದ್ದು ಮುಂದಾಗಿ ತಿನ್ನಲು ಪ್ರಾರಂಭಿಸಿದಿರಿ. ಇದು ಆಶ್ಚರ್ಯಕರ. ಅವಳ ಅಡುಗೆಯೇ ಮಾತ್ರ ಏಕೆ ಅಷ್ಟು ರುಚಿಯಾಗಿರುತ್ತದೆ? ದೇವ, ಇದು ನಮಗೆ ನಿಗೂಢವಾಗಿದೆ. ಇಲ್ಲಿ ನಿಮ್ಮದೇ ಏನೋ ತಂತ್ರ ಇದೆ. ನಿಮ್ಮಲ್ಲೇಕೆ ಈ ಇಷ್ಟಾನಿಷ್ಟಗಳು? ಬಾಬಾ ಹೇಳಿದರು, ನಾನು ಈ ಆಹಾರದ ಅಪೂರ್ವ ಗುಣಗಳ ಬಗ್ಗೆ ಏನು ಹೇಳಲಿ? ಹಿಂದಿನ ಜನ್ಮದಲ್ಲಿ ಈ ಮಹಿಳೆಯು ಒಂದು ದಷ್ಟಪುಷ್ಟವಾದ ಹಸುವಾಗಿ ಒಬ್ಬ ವ್ಯಾಪಾರಿಯ ಹತ್ತಿರವಿದ್ದು ಯಥೇಚ್ಛವಾಗಿ ಹಾಲನ್ನು ಕೊಡುತ್ತಿದ್ದಳು. ಅದಾದ ಮೇಲೆ ಇನ್ನೊಬ್ಬ ಮಾಲಿಯ ಕುಟುಂಬದಲ್ಲಿ ಜನ್ಮವೆತ್ತಿದಳು. ಅನಂತರ ಅವಳು ಕ್ಷತ್ರಿಯ ಕುಟುಂಬದಲ್ಲಿ ಮತ್ತೆ ಜನ್ಮವೆತ್ತಿದಳು. ಅನಂತರ ಒಬ್ಬ ವ್ಯಾಪಾರಿಯನ್ನು ಮದುವೆಯಾದಳು. ಆಮೇಲೆ ಅವಳು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಳು. ನಾನು ಅವಳನ್ನು ಬಹಳ ಕಾಲದ ನಂತರ ನೋಡಿದೆ. ಕೆಲವು ತುತ್ತುಗಳನ್ನು ತಿನ್ನೋಣ. ಅವಳು ಬಹಳ ಪ್ರೀತಿಯಿಂದ ಅರ್ಪಿಸಿದ್ದಾಳೆ. ಸುಖ ಸಂತೋಷಗಳನ್ನು ಅವು ನೀಡಿವೆ. ಈ ರೀತಿ ಹೇಳಿದ ಅವರು ಈ ರೀತಿ ಹೇಳಿದ ನಂತರ ಅವರು ಯಥೇಚ್ಛವಾಗಿ ಊಟ ಮಾಡಿ ಕೈಗಳನ್ನು ಮತ್ತು ಬಾಯಿಯನ್ನು ತೊಳೆದುಕೊಂಡು ತೇಗುತ್ತಾ ಸಹಜವಾದ ತೃಪ್ತಿಯನ್ನು ಪ್ರಕಟಿಸುತ್ತಾ ತಮ್ಮ ಆಸನಕ್ಕೆ ಬಂದು ಕುಳಿತರು. ಆ ಮಹಿಳೆಯು ನಮಸ್ಕಾರ ಮಾಡಿ ಮೃದುವಾಗಿ ಪಾದವತ್ತಲು ಪ್ರಾರಂಭಿಸಿದಳು. ಬಾಬಾರವರು ಈ ಅವಕಾಶವನ್ನು ಕೆಲವು ಉಪಯುಕ್ತವಾದ ಮಾತುಗಳನ್ನು ಹೇಳಲು ಉಪಯೋಗಿಸಿದರು. ಆ ಮಹಿಳೆಯು ಬಾಬಾರವರ ಚರಣಗಳನ್ನು ಒತ್ತುತ್ತಿರಲು ಅವರು ಸರದಿಯ ಪ್ರಕಾರ ತಮಗೆ ಊಟವಿತ್ತ ಕೈಗಳನ್ನು ಒತ್ತುತ್ತಿದ್ದರು. ಈ ಸೇವೆಯ ಆಟವನ್ನು, ದೇವ ಮತ್ತು ಭಕ್ತಳ ಮಧ್ಯೆ ಇದ್ದ ಅನ್ಯೋನ್ಯ ಬಾಂಧವ್ಯವನ್ನು ನೋಡಿ ಶಾಮಾನು ಅದರ ಬಗ್ಗೆ ಹಾಸ್ಯ ಮಾಡಿದನು. ಇದು ಬಹಳ ಚೆನ್ನಾಗಿದೆ ದೇವ. ಈ ಪರಸ್ಪರ ಭಕ್ತಿಯನ್ನು ನೋಡುವುದು ಸಂತಸದ ದೃಶ್ಯವಾಗಿದೆ. ಅವಳ ಸೇವೆಯನ್ನು ನೋಡಿ ಬಾಬಾರವರು ಅತಿ ಸಂತೋಷಪಟ್ಟು ಮೃದುವಾಗಿ ರಾಜಾರಾಮ ರಾಜಾರಾಮ ಎಂದು ಜಪ ಮಾಡುವಂತೆ ಹೇಳಿದರು. ಇದನ್ನು ಸದಾ ಜಪಿಸುತ್ತಿರು ಓ ಅಮ್ಮ. ನಿನ್ನ ಜೀವಿತವು ಸಫಲವಾಗುವುದು, ನಿನ್ನ ಚಿತ್ತವು ಶಾಂತವಾಗುವುದು ಮತ್ತು ನಿನಗೆ ಅಪರಿಮಿತವಾದ ಹಿತವಾಗುತ್ತದೆ. ಆ ಮಾತುಗಳು ಅದೆಷ್ಟು ಶಕ್ತಿಯುತ! ಅವು ಅವಳ ಹೃದಯಾಂತರಾಳದಲ್ಲಿ ಸ್ಥಿತವಾದವು. ಈ ಮಾತುಗಳಿಂದ ಬಾಬಾರವರು ಕ್ಷಣಾರ್ಧದಲ್ಲಿ ಶಕ್ತಿಪಾತವನ್ನು ಉಂಟು ಮಾಡಿದ್ದರು. ಶ್ರೀ ಸಮರ್ಥರು ಅಂತಹ ಕೃಪಾಳುವಾಗಿದ್ದರು. ಸಾಯಿನಾಥರು ಶರಣಾಗತ ರಕ್ಷಕರು. ಅವರು ಸದಾ ಕಾಲ ಭಕ್ತರ ಇಚ್ಛೆಗಳನ್ನು ಮತ್ತು ಕಾರ್ಯಗಳನ್ನು ಅವರ ಹಿತಕ್ಕಾಗಿಯೇ ನೆರವೇರಿಸುತ್ತಿದ್ದರು. ಮುಂದೆ ನಾನೇನನ್ನು ಹೇಳುವೆನೋ ಮನಸ್ಸಿನಲ್ಲಿಡಿ, ಏಕೆಂದರೆ ಅದು ಅತಿ ಪ್ರೀತಿಯಿಂದ ಅತ್ಯಂತ ಹಿತವಾಗಿ ಶ್ರೋತೃಗಳ ಕ್ಷೇಮಕ್ಕಾಗಿಯೇ ಹೇಳುತ್ತೇನೆ. ನಮ್ಮ ಆತ್ಮೀಯ ಬಾಂಧವ್ಯಕ್ಕಾಗಿಯೇ ಈ ವಿನಂತಿಯನ್ನು ಮಾಡುತ್ತಿದ್ದೇನೆ. ಒಂದು ಇರುವೆಯು ತನ್ನ ತಲೆಯು ಮುರಿದು ಹೋಗಿದ್ದರೂ ಬೆಲ್ಲದ ಸಿಹಿಗೆ ಕಚ್ಚಿಕೊಂಡಂತೆ ನೀನು ಸಾಯಿ ಚರಣಗಳಲ್ಲಿ ಸೇರಿರಬೇಕು. ಅವರು ಅತ್ಯಂತ ಜೋಪಾನವಾಗಿ ರಕ್ಷಿಸುತ್ತಾರೆ. ಗುರು ಮತ್ತು ಭಕ್ತ ಇಬ್ಬರು ಬೇರೆಯಲ್ಲ. ಅವರು ಬೇರೆಯಾಗಿ ಪ್ರತ್ಯೇಕವಾಗಿ ಕಾಣಬಹುದು. ಅವರನ್ನು ಬಲವಂತವಾಗಿ ಬೇರ್ಪಡಿಸಲು ಪ್ರಯತ್ನ ಪಡುವವನು ನಿಜವಾಗಿಯೂ ತನ್ನ ಅಭಿಮಾನ ಭಂಗ ಮಾಡಿಕೊಳ್ಳುವನು. ಇಬ್ಬರು ಒಂದೇ. ಒಬ್ಬರು ಮತ್ತೊಬ್ಬರನ್ನು ಬಿಟ್ಟು ಜೀವಿಸಲಾರರು. ಗುರುವು ಅಯೋಗ್ಯನಾಗಿದ್ದರೆ ಶಿಷ್ಯನು ಹಾಗೆಯೇ. ಆದರೆ ಒಬ್ಬ ಪಕ್ಕ ಗುರುವಿನ ಬಳಿ ಕಲಿತವನಿಗೆ ದ್ವೈತ ಭಾವನೆಯ ಯೋಚನೆಯು ಬರುವುದಿಲ್ಲ. ಗುರುವು ಒಂದು ಜಾಗದಲ್ಲಿ ಇರುತ್ತಾನೆ, ಶಿಷ್ಯನು ಮತ್ತೊಂದು ಜಾಗದಲ್ಲಿ ಇರುತ್ತಾನೆ. ಈ ರೀತಿಯ ಮನೋಭಾವನೆಯನ್ನು ಹೆಚ್ಚಿಸಿದಲ್ಲಿ ಅವರ ಬಾಂಧವ್ಯ ಕೇವಲ ತೋರಿಕೆಗಾಗಿ ಅಷ್ಟೇ.
ಅವರು ಅವಶ್ಯವಾಗಿಯೂ ಒಬ್ಬರಲ್ಲದಿದ್ದರೆ ಬೇರೆ ಬೇರೆ ಇರಲು ಹೇಗೆ ಸಾಧ್ಯ? ಒಬ್ಬರು ಮತ್ತೊಬ್ಬರನ್ನು ಬಿಟ್ಟು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಇಬ್ಬರು ಅಷ್ಟು ಅನನ್ಯ ಭಾವದಲ್ಲಿರುತ್ತಾರೆ. ಗುರು ಮತ್ತು ಭಕ್ತನ ನಡುವೆ ಯಾವ ಅಂತರವೂ ಇಲ್ಲ. ಈ ರೀತಿ ಅವರು ಅವಿಚ್ಛಿನ್ನವಾಗಿ ಒಟ್ಟಿಗೆ ಇರುತ್ತಾರೆ. ಭಕ್ತನು ತನ್ನ ಗುರುವಿನ ಚರಣಗಳಲ್ಲಿ ತಲೆಯನ್ನಿಡುವುದು ಪೂಜೆಯ ದ್ಯೋತಕ ಹಾಗೂ ಹೊರದೃಷ್ಟಿಯ ಚಿಹ್ನೆ. ಭಕ್ತನು ತನ್ನ ಏಕಾಗ್ರ ಚಿತ್ತದ ಪೂಜೆಯಲ್ಲಿ ಗುರುವಿನಲ್ಲಿ ಮತ್ತು ಗುರುವು ಭಕ್ತನಲ್ಲಿ ಒಂದಾಗಿರುತ್ತಾನೆ. ಈ ರೀತಿ ಅವರಿಬ್ಬರು ಒಂದಾಗಿಲ್ಲದಿದ್ದಲ್ಲಿ ಆ ಬಾಂಧವ್ಯ ಕೇವಲ ವ್ಯವಹಾರ ರೂಪದ್ದು. ಅನ್ನ ಮತ್ತು ವಸ್ತ್ರಗಳನ್ನು ಒಬ್ಬನು ಯಾವ ರೀತಿ ಸಂಪಾದಿಸಲು ಸಾಧ್ಯ? ಅದರ ಬಗ್ಗೆ ಯೋಚಿಸುತ್ತಾ ಕ್ಷಣ ಮಾತ್ರವನ್ನು ವ್ಯರ್ಥ ಮಾಡಬೇಡಿರಿ. ಎಲ್ಲವೂ ಪ್ರಾರಬ್ಧಕ್ಕೆ ಅಧೀನ ಮತ್ತು ಅಪ್ರಯತ್ನವಾಗಿಯೇ ಅದನ್ನು ಪಡೆಯಬಹುದು. ನೀನು ಅವುಗಳನ್ನು ಪಡೆಯಲು ಪ್ರಯತ್ನಿಸಿದರೆ ಅವು ವ್ಯರ್ಥವಾಗಬಹುದು. ಕೇವಲ ಪರಮಾತ್ಮ ಸಂಪನ್ನನಾಗಲು ಪ್ರಯತ್ನಿಸು. ಅದಕ್ಕಾಗಿ ಹಗಲು ರಾತ್ರಿ ಚಿಂತನೆ ಮಾಡು. ಏಳು, ಎದ್ದೇಳು ಮತ್ತು ಜಾಗೃತನಾಗು. ಗಾಢ ನಿದ್ರೆಯಲ್ಲಿ ಗೊರಕೆಯಕ್ಕೆ ಹೊಡೆಯುವೆ. ಅದು ಶ್ರುತಿಯ ಪ್ರತಿಧ್ವನಿಸುತ್ತಿದ್ದ ತಾರಕ ಸ್ವರದ ಗರ್ಜನೆ. ಅದು ಪ್ರೇಮದಿಂದ ಭಕ್ತರನ್ನು ಜಾಗೃತಗೊಳಿಸುತ್ತದೆ. ಸರ್ವ ಅನರ್ಥಗಳ ಬೀಜದ ಭೂತವೇ ಅವಿದ್ಯೆ. ಅವಿದ್ಯೆ ಎಂಬ ನಿದ್ರೆಯಲ್ಲಿ ಹೊರಳಾಡುತ್ತಿರುವವರು ತಡವಾಗುವುದಕ್ಕೆ ಮುಂಚೆಯೇ ಜಾಗೃತನಾಗಿ ಗುರು ಜ್ಞಾನಾಮೃತಕ್ಕಾಗಿ ಗುರುವಿನ ಸೇವೆಯನ್ನು ಮಾಡು. ಅದರಿಂದ ಅತ್ಯಂತ ವಿನೀತನಾಗಿ ಗುರುವಿನ ಚರಣಗಳಲ್ಲಿ ಶರಣಾಗು. ಕೇವಲ ಅವನಿಗೆ ಮಾತ್ರ ಸರಿ ಯಾವುದು ತಪ್ಪು ಯಾವುದು ಎಂಬುದು ಗೊತ್ತು. ನಾವು ಏನು ಅರಿಯದ ಮಕ್ಕಳು. ಜೀವವು ತನ್ನ ಕಿಂಚಿತ್ ಜ್ಞಾನದ ಬಗ್ಗೆಯೇ ಹೆಮ್ಮೆ ಪಡುತ್ತಿದೆ. ಶಿವ ಸರ್ವಜ್ಞನಾಗಿಯೂ ನಿರಹಂಕಾರಿ. ಕೇವಲ ಗುರು ಮಾತ್ರವೇ ಈ ಅಂತರವನ್ನು ಅರ್ಥ ಮಾಡಿಸಿ ಎರಡೂ ಒಂದೇ ಮತ್ತು ಅಭೇದ ಎಂದು ತೋರಿಸಬಲ್ಲನು. ಅವಿದ್ಯೆಯ ಆವರಣ ಹೊಂದಿರುವ ಆತ್ಮ ಜೀವ. ಆದರೆ ಶಿವನು ಮಾಯೆಯ ಉಪಾಧಿ ಇಲ್ಲದ ಪರಮ ಆತ್ಮ. ಕೇವಲ ಗುರು ಸಮರ್ಥರು ಮಾತ್ರವೇ ಇವೆರಡರ ಮಧ್ಯೆ ಇರುವ ಭೇದ ಭಾವವನ್ನು ಅಳಿಸಬಲ್ಲರು. ಸಂಕಲ್ಪ ವಿಕಲ್ಪಗಳಿಗೆ ಅಧೀನವಾದ ಮನವನ್ನು ಸಾಯಿ ಚರಣಗಳಲ್ಲಿ ಸಮರ್ಪಿಸು. ಆಗ ಅವರೇ ಎಲ್ಲ ಕರ್ಮಗಳನ್ನು ಮಾಡುವ ಸ್ಫೂರ್ತಿಯಾಗುತ್ತಾರೆ. ನಾನು ಎಂಬ ಅಹಂ ಅನ್ನು ತ್ಯಜಿಸಬಹುದು. ಇದೇ ರೀತಿ ಸಕಲ ಕ್ರಿಯಾಶಕ್ತಿಯನ್ನು ಸಾಯಿಗೆ ಸಮರ್ಪಿಸು. ಅವರ ಆಜ್ಞೆಯ ರೀತಿಯಲ್ಲಿಯೇ ವರ್ತಿಸು. ಸಾಯಿಯ ಶಕ್ತಿಯು ಎಲ್ಲ ಜಾಗಗಳಲ್ಲಿಯೂ ವ್ಯಾಪಿಸಿದೆ ಎಂದು ತಿಳಿ. ಆದುದರಿಂದ ಎಲ್ಲ ಭಾರವನ್ನು ಅವರ ಮೇಲೆ ಹಾಕು. ಎಲ್ಲ ಕಾರ್ಯಗಳನ್ನು ನಿರಭಿಮಾನದಿಂದ ಮಾಡು. ನೀನು ನಿಜವಾಗಿಯೂ ಸಿದ್ಧಿಯನ್ನು ಗಳಿಸುವೆ. ನೀನೇನಾದರೂ ಅಲ್ಪವಾದ ಅಭಿಮಾನದಿಂದಲಾದರೂ ನಾನು ಇದನ್ನು ಮಾಡುತ್ತೇನೆ ಎಂದು ಯೋಚಿಸಿದಲ್ಲಿ ಅದರ ಫಲವು ಕೂಡಲೇ ವಿದಿತವಾಗುತ್ತದೆ. ಕ್ಷಣ ಮಾತ್ರದ ವಿಳಂಬವೂ ಇರುವುದಿಲ್ಲ. ಹೇಮಾದನು ಆಲಸ್ಯದಿಂದ ಮಾಯಾ ಮೋಹದ ನಿಶೆಯಿಂದ ನಿದ್ರೆಯಲ್ಲಿನ ಹಾಗೆ ಒಂದು ಪಕ್ಕದಿಂದ ಮತ್ತೊಂದು ಪಕ್ಕಕ್ಕೆ ತಿರುಗುತ್ತಿದ್ದಾಗ ಅವನಿಗೆ ಗುರುವಿನ ಮತ್ತು ಹರಿಯ ಕೃಪೆಯುಂಟಾಗಿತು. ಅದನ್ನು ಕೇವಲ ಅದೃಷ್ಟವೆಂದೇ ಹೇಳಬಹುದು. ಏಕೆಂದರೆ ಯಾವ ಅಧ್ಯಯನವನ್ನಾಗಲಿ ಯಾವ ಅಭ್ಯಾಸವನ್ನಾಗಲಿ ಮಾಡಿರಲಿಲ್ಲ. ದೇವರು ಮತ್ತು ಗುರು ಇಬ್ಬರು ಈ ಗೌರವವನ್ನು ತಮ್ಮ ಸಂಕಲ್ಪದಿಂದಲೇ ಅನುಗ್ರಹಿಸಿದ್ದರು. ಸಾಯಿಯು ತಮ್ಮ ಜೀವನ ಚರಿತ್ರೆಯನ್ನು ಭಕ್ತೋದ್ಧಾರಕ್ಕಾಗಿ ಬರೆಸಲು ನಿರ್ಧರಿಸಿದ್ದರು. ಒತ್ತಾಯ ಪೂರ್ವಕವಾಗಿ ನನ್ನ ಕೈಗಳನ್ನು ಹಿಡಿದುಕೊಂಡು ಈ ಗ್ರಂಥವನ್ನು ಸವಿಸ್ತಾರವಾಗಿ ಬರೆಸಿದ್ದಾರೆ. ಅಖಂಡವಾದ ಧ್ಯಾನವೆಂಬ ದಾರದಿಂದ ಅನನ್ಯವೂ ವಿಚಿತ್ರವೂ ಆದ ಪ್ರೇಮ ಪುಷ್ಪಗಳಿಂದ ಮನೋಹರವಾದ ಹಾರವನ್ನು ಕಟ್ಟಿ ಆದರ ಪೂರ್ವಕವಾಗಿ ಸಾಯಿಗೆ ಸಮರ್ಪಿಸೋಣ. ಆತ್ಮ ಸಾಕ್ಷಾತ್ಕಾರವೆಂಬ ಸ್ವರಾಜ್ಯದ ಸಿಂಹಾಸನವನ್ನು ಗಳಿಸೋಣ ಮತ್ತು ಅದರ ಮೇಲೆ ವಿರಾಜಮಾನರಾಗೋಣ. ಸ್ವರ್ಗೀಯ ಆನಂದವನ್ನು ಅನುಭವಿಸೋಣ. ನಿರಭಿಮಾನದಿಂದ ನಿಜಾಂತರಂಗದಲ್ಲಿ ತೃಪ್ತಿ ಸುಖಗಳನ್ನು ಅನುಭವಿಸೋಣ. ಈ ರೀತಿ ಸಾಯಿ ಚರಿತ್ರೆಯು ಅಗಾಧವಾದುದು. ಮುಂದಿನ ಕಥೆಯು ಇದಕ್ಕಿಂತಲೂ ಬಹು ಅದ್ಭುತವಾಗಿದೆ. ಕ್ಷಣಕಾಲ ಪೂರ್ಣ ಗಮನವಿಟ್ಟು ಪವಿತ್ರಗೊಳಿಸುವಂತಹ ಕಥೆಯನ್ನು ಆಲಿಸಿ. ಮುಂದಿನ 3 ಅಧ್ಯಾಯಗಳಲ್ಲಿ ಬಾಬಾರವರು ದೃಶ್ಯಗಳ ಅನುಭವ ನೀಡಿ ಅದ್ಭುತಗಳನ್ನು ತೋರಿಸುತ್ತಿದ್ದ ದೃಷ್ಟಾಂತಗಳು ಇವೆ. ಆದರೆ ಅವರು ಮಾತ್ರ ಎಲ್ಲಿದ್ದರೋ ಅಲ್ಲಿಯೇ ಉಳಿದಿರುತ್ತಿದ್ದರು. ಇವುಗಳಲ್ಲಿ ಮೊದಲನೆಯ ಅಧ್ಯಾಯವು ಲಾಲಾ ಲಕ್ಷ್ಮೀಚಂದನನ್ನು ಪ್ರೇಮಸೂತ್ರದಲ್ಲಿ ಎಳೆದು ಕರೆತಂದು ಅವನ ನಿರ್ದಿಷ್ಟ ಸ್ಥಳವನ್ನು ತೋರಿಸಿದ ಬಗ್ಗೆ ತಿಳಿಸುತ್ತದೆ. ಬರಹಾಂಪುರದ ಮಹಿಳೆಯೊಬ್ಬಳು ಕಿಚಡಿಯನ್ನು ಅವರು ತಿನ್ನಲು ಇಷ್ಟಪಟ್ಟು ಅವಳನ್ನು ದರ್ಶನೋತ್ಸುಕಳನ್ನಾಗಿ ಮಾಡಿ
ತಮ್ಮ ಕೌತುಕಮಯವಾದ ಪ್ರೇಮವನ್ನು ತೋರಿಸಿದರು. ಥಾಣೆಯಲ್ಲಿ ಯಾವ ರೀತಿ ಮೇಘಾನಿಗೆ ಕನಸಿನಲ್ಲಿ ಬಂದು ತ್ರಿಶೂಲವನ್ನು ಬರೆಯಲು ಹೇಳಿ ಅನಂತರ ಯಾವ ರೀತಿ ಅವನು ಅನಿರೀಕ್ಷಿತವಾಗಿ ಶಿವಲಿಂಗವನ್ನು ಪಡೆದನು ಎಂಬುದನ್ನು ಹೇಳಿದೆ. ಈ ರೀತಿಯ ಅನೇಕ ಕಥೆಗಳು ಅದರ ನಂತರ ಬರುತ್ತವೆ. ಶ್ರೋತೃಗಳು ಭಕ್ತಿಯಿಂದ ಇವುಗಳನ್ನು ಕೇಳಿದಲ್ಲಿ ಅವರು ಸಾರ್ಥಕತೆಯನ್ನು ಪಡೆಯುತ್ತಾರೆ. ಸಮುದ್ರದಲ್ಲಿ ಉಪ್ಪು ಕರಗುವಂತೆ ಹೇಮಾದನು ಸಾಯಿಯಲ್ಲಿ ಶರಣಾಗುತ್ತಾನೆ. ಅಹಂ ಭಾವದಿಂದ ಹಾಗೂ ಏಕತ್ವ ಭಾವದಿಂದ ಒಂದಾಗುತ್ತಾನೆ. ಸ್ವಯಂ ಭಾವದಿಂದ ಹಾಗೂ ಏಕತ್ವ ಭಾವದಿಂದ ಒಂದಾಗುತ್ತಾನೆ. ಅವನು ಅನನ್ಯ ಭಾವದಿಂದ ನಮಸ್ಕರಿಸುತ್ತಾನೆ. ಅದು ಅಲ್ಲದೆ ಅವನು ಪ್ರೇಮದಿಂದ ಬೇಡಿಕೊಳ್ಳುತ್ತಾನೆ. ಅವನು ಹಗಲು ರಾತ್ರಿ ಸಾಯಿಯ ಧ್ಯಾನದಲ್ಲಿ ಮಗ್ನನಾಗಲಿ. ಮತ್ತೇನು ಅವನ ಮನಸ್ಸಿನಲ್ಲಿ ಪ್ರವೇಶಿಸದಿರಲಿ. ಮನಸ್ಸು ಸದಾ ಸಮಾಧಾನದಿಂದ ಇರಲಿ. ಹಿಂದಿನ ಜನ್ಮದ ಕರ್ಮಗಳು ನಾಶವಾಗಲಿ ಮತ್ತು ಮುಂದಿನ ಜನ್ಮದ್ದು ನಿರ್ಮೂಲವಾಗಲಿ. ಈ ಜನ್ಮದಲ್ಲಿ ಅವನು ತನ್ನ ಗುರುಚರಣಗಳಲ್ಲಿ ನಿರಂತರವಾಗಿ ಜೀವನ ಕಳೆಯುವಂತಾಗಲಿ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ದೀಕ್ಷೆ ಮತ್ತು ಅನುಗ್ರಹಗಳ ಕೃಪೆ ಎಂಬ 27ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.